ಏನೂ ಡಿಫ್ರೆನ್ಸ್ ಇಲ್ಲ. ಕಂಪ್ಲೀಟ್ ಗೋಲ್ಡಲ್ಲಿ ಹೆಂಗಿರುತ್ತೋ ಹಾಗೆ ಇರುತ್ತೆ. ನ್ಯೂ ಇಯರ್ ಅಂತೂ ಕನ್ಫರ್ಮ್ ಗ್ಯಾರಂಟಿ 10% ಡಿಸ್ಕೌಂಟು. ಯಾವುದು 10% ಜಾಸ್ತಿ ತೊಗೋಬೇಕು ಆ ಥರ ಏನಿಲ್ಲ, ಡೈರೆಕ್ಟ್ 10% ಡಿಸ್ಕೌಂಟು ಕೊಟ್ಬಿಡಿ. ಓಕೆ, ಇದು 4000ರಿಂದ ಸ್ಟಾರ್ಟ್ ಆಗುತ್ತೆ. 4000 ಮ್ಯಾಕ್ಸಿಮಮ್ 1 ವೀಕ್ ಆದಮೇಲೆ ಪ್ಲೀಸ್ ನಮ್ಮ ವಿಡಿಯೋ ನೋಡಲೇಬೇಡಿ. 1 ವೀಕ್ ಮೇಲೆ ರೆಡ್ಡು, ಇಲ್ಲಿ ಗ್ರೀನು ಈ ಥರ. ಸೊ ಇದಕ್ಕೆ ಈ ಪೆಂಡೆಂಟ್ ಪರ್ಫೆಕ್ಟ್ ಸೆಟ್ ಆಗಿದೆ. ರೆಡ್ ಗ್ರೀನು ಕೆಳಗಡೆ ಕೂಡ ಎರಡೇ ಸತಿ ಹಾಕ್ಕೊಂಡಿದ್ವಿ. ಇದು ರೀಸನ್ನೇ ಅಲ್ಲ, ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ನೀವೆಲ್ಲ ನಾನು ಹೇಳ್ತೀನಿ, ಪ್ಲೀಸ್ ಆ ಥರ ಕೇಳಬೇಡಿ. ನೋಡಿ, ಪ್ರತಿಯದು ಪೆಂಡೆಂಟ್ ಬೇರೆ, ಮೋಪುಗಳು ಬೇರೆ, ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್. ಬೈ ಚಾನ್ಸ್ ನಿಮ್ಮದು 20,000 ಆಗಿದೆ ಅಂದ್ಕೊಳ್ಳಿ. 20,000ಕ್ಕೆ 15% ಅಂದರೆ ನಾವು ಇನ್ನೂ 3,000 ನಾವು ಅದಕ್ಕೆ ಆ್ಯಡ್ ಮಾಡ್ತೀವಿ. 23,000ಕ್ಕೆ ನೀವು ಏನು ಬೇಕಾದರೂ ತಗೋಬೋದು. ಪ್ಲೇನ್ ಆಗಿದೆ, ಪ್ಲೇನ್ ಇರೋದು ಹುಕ್ ಹಾಕಿದ್ದೀವಿ. ಆದರೂ ನಿಮಗೆ ಇಲ್ಲ, ನಮಗೆ ಈ ಸೈಜ್ ಬೇಡ, ಇನ್ನೂ ಜಾಸ್ತಿ ಸೈಜ್ ಬೇಕು ಅಂದರೂ ನಾವು ರೆಡಿ ಮಾಡಿ ಕೊಡ್ತೀವಿ. ನಮಸ್ಕಾರ, ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ. ಇವತ್ತು ನಿಮಗೆ ಯಾವ ಥರ ಐಟಮ್ಸ್ ಇದ್ದಾವೆ ಅಂದರೆ, ಫಸ್ಟ್ ಟೈಮ್ ಇದುವರೆಗೂ ನಿಮಗೆ ಸಿಲ್ವರಲ್ಲಿ ಬೆಂಗಳೂರಲ್ಲ, ಇಡೀ ಸೌತ್ ಇಂಡಿಯಾದಲ್ಲೇ ನಿಮಗೆ ಯಾರ ಹತ್ರ ಕೂಡ ಇಲ್ದಿರೋವಂಥ ಐಟಮ್ಸನ್ನು ಫಸ್ಟ್ ಟೈಮ್ ರೆಡಿ ಮಾಡಿದ್ದೀವಿ. ಆ ಥರದ್ದೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೂ ತುಂಬ ಇದ್ದಾವೆ, ಇನ್ನೂ ಬೇರೆದೆಲ್ಲ ಇದ್ದಾವೆ. ಎಷ್ಟೋ ಕಷ್ಟಪಟ್ಟು ಮಾಡಿರೋ ಐಟಮ್ಸ್ ಇದು. ಅದರಿಂದ ಫಸ್ಟ್ ಅದನ್ನು ತೋರಿಸ್ತೀನಿ. ಆಮೇಲಿಂದ ಮಿಕ್ಕಿರೋದು ಇನ್ನೂ ಸ್ಪೆಷಲ್ ಐಟಮ್ಸ್ ಕೂಡ ತುಂಬ ಇದ್ದಾವೆ. ವಿಡಿಯೋ ಲಾಸ್ಟ್ ತನಕ ನೋಡಿದರೆ ನಿಮಗೆ ತುಂಬ ಸರ್ಪ್ರೈಸ್ಗಳು ಸಿಗುತ್ತೆ ವಿಡಿಯೋದಲ್ಲಿ. ಆಮೇಲೆ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ, ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕೂಡ ವಿಡಿಯೋದಲ್ಲಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬು ಮಾಡಿ. ಯಾರಾದರೂ ಗೊತ್ತಿಲ್ಲದವ್ರಿಗಿದ್ದರೆ ಶೇರ್ ಮಾಡಿ. ಓಕೆ, ಸೊ ಬನ್ನಿ ಒಂದು ಸತಿ ಎಲ್ಲ ತೋರಿಸ್ಬಿಡಿ, ಏನೇನಿದೆ ಅಂತ ಎಲ್ಲ ತೋರಿಸ್ಬಿಡಿ. ಎಲ್ಲ ತೋರಿಸಿ ಒಂದೊಂದೇ ನಾನು ಹೇಳ್ಕೊಂಡು ಬರ್ತೀನಿ. ಬೈ ಚಾನ್ಸ್ ಆಯಿತು ಅಂದರೆ ರೇಟ್ ಸಮೇತ ಹೇಳ್ತೀನಿ, ಯಾಕೆಂದರೆ ತುಂಬ ಇದ್ದಾವೆ, ಎಲ್ಲ ಹೇಳೋಕ್ಕಾಗಲ್ಲ. ರೇಂಜ್ ಅಂತೂ ಗ್ಯಾರಂಟಿ ಹೇಳ್ತೀನಿ. ಯಾವುದು ಯಾವ ಸೆಕ್ಷನಲ್ಲಿ ಯಾವ ರೇಂಜ್ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿ ಹೇಳ್ತೀನಿ. ಈ ಐಟಮ್ ಅಂತೂ ನಿಮಗೆ ಎಷ್ಟೊಂದು 3 ತಿಂಗಳ ಇದನ್ನು ಪ್ಲ್ಯಾನ್ ಮಾಡಿ ಹಿಂಗೇ ಬರಬೇಕು, ಇದೇ ಥರ ಇರಬೇಕು. ಬ್ಲ್ಯಾಕ್ ಬೀಡ್ ಚೈನ್, ಮಂಗಲಸೂತ್ರ ಚೈನ್ಸ್ ಅಂದರೆ ಹಿಂಗೇ ಇರಬೇಕು ಅಂತ ಎಷ್ಟೊಂದು ಪ್ಲ್ಯಾನ್ ಮಾಡಿರೋ ಇದೆಲ್ಲ ಕೂಡ. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೂ ತುಂಬ ಡಿಫ್ರೆಂಟ್ ನಿಮಗೆ ಯಾವ ಥರ ಬೇಕು, ಎಷ್ಟು ಉದ್ದ ಬೇಕು, ಇಲ್ಲ ಉದ್ದ ಶಾರ್ಟ್ ಕಡಿಮೆ ಬೇಕು, ಏನು ಬೇಕಂದ್ರೂ ಕೂಡ ಮಾಡೋದಕ್ಕೆ ಸಪ್ರೇಟಾಗಿ ಕೂಡ ಇಟ್ಟಿದ್ದೀವಿ. ಇದನ್ನು ನಿಮಗೆ 30 ಇಂಚ್ ಕೇಳೋರು ಇದ್ದಾರಲ್ವ, 35 ಇಂಚು ಕೇಳೋರು ಇದ್ದಾರೆ, ಇಲ್ಲ ನಮಗೆ 18 ಇಂಚು ಸಾಕು ಅನ್ನೋರು ಇದ್ದಾರೆ. ಅಂಥವ್ರಿಗೆಲ್ಲ ಎಕ್ಸ್ಟ್ರಾ ಇಟ್ಟಿದ್ದೀವಿ. ಇದನ್ನು ನೀವು ಯಾವ ಥರ ಬೇಕೋ ಇಲ್ಲಿ ಬಂದು ಮಾತಾಡ್ಬಿಟ್ಟು ನಮಗೆ ಈ ಥರ ಬೇಕು ಅಂತೇಳಿದರೆ ಇಮ್ಮಿಡಿಯೇಟು ಆದರೆ ಆವಾಗಲೇ ಮಾಡಿಕೊಡ್ತೀವಿ. ಇಲ್ಲ ಒಂದು 1 hour 2 hour ಟೈಮ್ ತೊಗೊಂಡು ಕೂಡ ಮಾಡಿಕೊಡ್ತೀವಿ. ತೋರಿಸ್ಬಿಡಿ. ಇದಕ್ಕೆ ಕೂಡ ಇದೆಲ್ಲ ಕೂಡ ಸಿಂಗಲ್ ಅಂದರೆ ಪ್ಲೇನ್ ಆಗಿದೆ. ಪ್ಲೇನ್ ಇರೋದು ಹುಕ್ ಹಾಕಿದ್ದೀವಿ. ಆದರೂ ನಿಮಗೆ ಇಲ್ಲ, ನಮಗೆ ಈ ಸೈಜ್ ಬೇಡ, ಇನ್ನೂ ಜಾಸ್ತಿ ಸೈಜ್ ಬೇಕು ಅಂದರೂ ನಾವು ರೆಡಿ ಮಾಡಿ ಕೊಡ್ತೀವಿ. ಸೊ ಫಸ್ಟಿಗೆ ನಿಮಗೆ ಐಟಮ್ಗಿಂತ ಮೊದಲು ಇದೊಂದು ವಿಷಯ ತೋರಿಸ್ಬಿಡ್ತೀನಿ. ಏನಂದರೆ ಇದು ಮಂತ್ಲಿ ಸೇವಿಂಗ್ ಸ್ಕೀಮ್. ತುಂಬ ಜನ ಕೇಳಿದ್ದೀರ ನಮಗೆ, ಎಷ್ಟು ನಾವು ತಿಂಗಳ ಕಟ್ತೀವಿ, ಇದರಲ್ಲಿ ನೀವು ಸೇವಿಂಗ್ ಸ್ಕೀಮ್ ಮಾಡಿ ಅದು ಒಂದು ವರ್ಷ ಆದಮೇಲೆ ನಾವು ತಗೊಳ್ಳೋ ಥರ ಕೊಡಿ ಅಂತ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ನೀವು ಎಲ್ಲೇ ಇದ್ದರೂ ಕೂಡ, ಇಂಡಿಯಾದಲ್ಲಿ ಎಲ್ಲಿದ್ದರೂ ಕೂಡ ಇದರಲ್ಲಿ ನೀವು ಜಾಯಿನ್ ಆಗ್ಬೋದು. ಡೀಟೇಲ್ಸ್ ಎಲ್ಲ ಕೂಡ ನಾನು ಹೇಳ್ತೀನಿ. ಯಾವ ಥರ ಅಂದರೆ, ನೀವು ಜಸ್ಟು ಮಂತ್ಲಿ ಒಂದು 2,000 ಆ ಥರ ನಾವು ಕಟ್ತೀವಿ ಅಂದರೆ ತಿಂಗಳ 2,000 ನೀವು ಅಕೌಂಟ್ಗೆ ಹಾಕ್ಬಿಡಿ. ನಾವು ನಂಬರ್ ಕೊಟ್ಟಿರ್ತೀವಿ ಫೋನ್ಪೇಯಲ್ಲಿ. ಈ ಕಾರ್ಡು ನೀವು ದೂರ ಇದ್ದರೆ ನಿಮಗೆ ಕೊಡೋಕ್ಕಾಗಲ್ಲ. ಬಟ್ ನಿಮ್ಮ ಹೆಸರಲ್ಲಿ ಈ ಕಾರ್ಡ್ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಅಡ್ರೆಸ್ಸು ಎಲ್ಲ ಎಂಟ್ರಿ ಮಾಡಿ ಇಲ್ಲಿ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ನೀವು ದುಡ್ಡು ಕಳಿಸಿದ ಕೂಡಲೇ ಡೇಟ್ ಹಾಕಿ, ಇಲ್ಲಿ ಡೇಟ್ ಹಾಕಿ, ಸೀರಿಯಲ್ ನಂಬರು ಅಂದರೆ ಯಾವ ನಂಬರಲ್ಲಿ ಹಾಕಿದ್ದೀರ ಅಂತ ಡೇಟ್ ಹಾಕಿ, ಅಮೌಂಟ್ ಹಾಕಿ, ಸಿಗ್ನೇಚರ್ ಮಾಡಿ ನಿಮಗೆ ಫೋಟೋ ಕಳಿಸ್ತೀವಿ.
ಫೋಟೋ ಕಳಿಸಿದ್ದೀವಿ ಅಂದರೆ ನಿಮಗೆ ಅದೇ ರೆಫರೆನ್ಸ್. ಸೊ ಆ ಥರ ನೀವು 1 ವರ್ಷ ಅಂದರೆ 12 ತಿಂಗಳ ನೀವು ಪೂರ್ತಿ ನಿಮಗೆ ಎಷ್ಟು ಬೇಕಾದರೂ ಕಟ್ಬೋದು. 2,000 ಸ್ಟಾರ್ಟಿಂಗ್ ಅಂದರೆ 2,000 ಕಟ್ಬೋದು, 3,000 ಕಟ್ಬೋದು, ಇಲ್ಲ 5,000 ಕಟ್ಬೋದು. ಈ ಥರ ನಿಮಗೆ ಎಷ್ಟೆಷ್ಟಾದರೆ ಅಷ್ಟು ಕಟ್ಬೋದು. ಎಷ್ಟಾದರೂ ಕಟ್ಟಿ 1 ವರ್ಷ ಆದಮೇಲೆ ನಿಮ್ಮ ದುಡ್ಡು ಏನಿರುತ್ತೆ ಅದಕ್ಕೆ 15% ನಾವು ಆ್ಯಡ್ ಮಾಡ್ತೀವಿ. 15% ನಾವು ಆ್ಯಡ್ ಮಾಡಿ, ಅಂದರೆ ಬೈ ಚಾನ್ಸ್ ನಿಮ್ಮದು 20,000 ಆಗಿದೆ ಅಂದ್ಕೊಳ್ಳಿ, 20,000ಕ್ಕೆ 15% ಅಂದರೆ ನಾವು ಇನ್ನೂ 3,000 ನಾವು ಅದಕ್ಕೆ ಆ್ಯಡ್ ಮಾಡ್ತೀವಿ. 23,000ಕ್ಕೆ ನೀವು ಏನು ಬೇಕಾದರೂ ತಗೋಬೋದು. ಸೊ ಆ ಥರ ಕಾರ್ಡ್ ಇದು. ಪ್ರತಿ ತಿಂಗಳು ಕಟ್ಕೊಳ್ಳಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ತುಂಬ ಜನ ಕೇಳಿದ್ದಾರೆ ನಮ್ಮನ್ನು, ಒಂದೇ ಸತಿ ಯಾವುದಾದ್ರೂ ಫಂಕ್ಷನ್ ಇರುತ್ತೆ, ಮದುವೆಗಳಿರುತ್ತೆ, ಇಂಥ ಟೈಮಲ್ಲಿ ತಗೋಬೇಕು ಅಂದರೆ ಆಗಲ್ವಲ್ಲ ಸರ್, ಈ ಥರ ಏನಾದರೂ ವ್ಯವಸ್ಥೆ ಮಾಡಿ ಅಂತ. ಆ್ಯಂಡ್ ಇದು ಎಲ್ಲ ಸ್ಟೋರಲ್ಲಿ ಇರುತ್ತೆ, ಪ್ರತಿಯೊಂದು ಸ್ಟೋರಲ್ಲಿ. ಇವಾಗ ಅವಿನಿ ರೋಡಲ್ಲಿ ಇದ್ದೀವಿ ನಾವು, ಅವಿನಿ ರೋಡಲ್ಲಿ ಇರುತ್ತೆ, ಮಲ್ಲೇಶ್ವರಮಲ್ಲಿ ಇರುತ್ತೆ, ಸುಂಕುತ್ಕಟ್ಟೆಯಲ್ಲಿ ಇರುತ್ತೆ, ವರ್ತೂರಲ್ಲಿ ಕೂಡ ಇರುತ್ತೆ. ಎಲ್ಲಿ ಬೇಕಾದರೂ ನೀವು ನಿಮಗೆ ಕನ್ವೀನಿಯೆಂಟು, ನಮಗೆ ವರ್ತೂರು ಹತ್ತಿರ, ನಾವು ವರ್ತೂರಲ್ಲಿ ಕಟ್ತೀವಿ ಅಂದರೆ ವರ್ತೂರಲ್ಲಿ ಕಟ್ಬೋದು, ಇಲ್ಲ ಮಲ್ಲೇಶ್ವರಂ ಹತ್ತಿರ ಅಲ್ಲಿ ಕಟ್ತೀವಿ ಅಂದರೆ ಅಲ್ಲಿ ಕಟ್ಬೋದು, ಸುಂಕುತ್ಕಟ್ಟೆ ಹತ್ತಿರ ಅಲ್ಲಿ ಬೇಕಂದ್ರೂ ಕಟ್ಬೋದು. ನೀವು ಡೈರೆಕ್ಟಾಗಿ ಬಂದರೆ ಈ ಕಾರ್ಡ್ ನಿಮಗೆ ಕೊಡ್ತೀವಿ. ಬರೋಕ್ಕಾಗಲ್ಲ ಅಂದರೆ ಕಾರ್ಡ್ ನಮ್ಮ ಹತ್ರ ಇಟ್ಕೊಂಡು ಪ್ರತಿ ತಿಂಗಳ ನೀವು ದುಡ್ಡು ಕಟ್ಟಿದ ಮೇಲೆ ನಿಮಗೆ ಫೋಟೋ ಕಳಿಸ್ತಾ ಇರ್ತೀವಿ. ಆ್ಯಂಡ್ ಯಾವ ಸ್ಟೋರಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡ್ತೀರೋ ಅದೇ ಸ್ಟೋರಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಅಷ್ಟೇ, ಬೇರೆ ಇನ್ನೇನು ವ್ಯತ್ಯಾಸ ಇರಲ್ಲ. ನೀವು ಎಲ್ಲಿ ಬೇಕಾದರೂ ಕಟ್ಕೋಬೋದು. ಓಕೆನಾ? ಸೊ ಬನ್ನಿ, ವೆರಿ ವೆರಿ ಸ್ಪೆಷಲ್ ಐಟಮ್, ಕರಿಮನಿ ಸರ, ಎಕ್ಸಾಕ್ಟ್ಲಿ ಗೋಲ್ಡ್. ಏನಾದರೂ ಡಿಫ್ರೆನ್ಸ್ ಇದೆಯಾ? ಏನೂ ಡಿಫ್ರೆನ್ಸ್ ಇಲ್ಲ. ಕಂಪ್ಲೀಟ್ ಗೋಲ್ಡಲ್ಲಿ ಹೆಂಗಿರುತ್ತೋ ಹಾಗೆ ಇರುತ್ತೆ. ಅದು ಕೂಡ ಎಷ್ಟು ಗೊತ್ತಾ ವೆಯ್ಟು? 25 ಗ್ರಾಮ್ ಅಷ್ಟೇ. 25 ಗ್ರಾಮ್ ವಿತ್ ಪೆಂಡೆಂಟು. ಗೋಲ್ಡಲ್ಲೇ ಅಲ್ಲ, ಲೈಟ್ ವೆಯ್ಟ್ ಮಾಡಿ ಅಂತ ಸಿಲ್ವರಲ್ಲಿ ಕೂಡ ಲೈಟ್ ವೆಯ್ಟಲ್ಲಿ ಮಾಡ್ತೀವಿ. ಓಕೆ, ಬರೀ 25 ಗ್ರಾಮು. ಇದರಲ್ಲಿ ಎಷ್ಟೊಂದು ಡಿಸೈನ್ ಇದ್ದಾವೆ ನೋಡಿ, ತುಂಬ ಡಿಸೈನ್ ಇದ್ದಾವೆ. ನೆಕ್ಸ್ಟ್ ಟೈಮು ಇದರಲ್ಲಿ ಇನ್ನೂ ಅಪ್ಡೇಟ್ಸ್ ಕೊಡ್ತೀವಿ. ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಫಸ್ಟ್ ಟೈಮಿಂದ ಮ್ಯಾಕ್ಸಿಮಮ್ ಗೋಲ್ಡ್ ಥರ ಕಾಣಬೇಕು, ಗೋಲ್ಡ್ಗೆ ಏನೂ ಕಡಿಮೆ ಇರಬಾರ್ದು ಅಂತ ಮಾಡಿರೋದು. ಇದರಲ್ಲಿ ಇದೆಲ್ಲ ಹತ್ತಿರದಿಂದ ತೋರಿಸಿ, ಇದು ನಾನು ರೇಟ್ ಕೂಡ ಹೇಳ್ಬಿಡ್ತೀನಿ ಒಂದೊಂದೇ. ಏನು ಎಲ್ಲ ಜಾಸ್ತಿ ಏನಿಲ್ಲ. ಇದು 6,600, 7,400, 7,100 ಅಂದರೆ 6,500 ಸ್ಟಾರ್ಟಿಂಗ್ ಇದ್ದಾವೆ. ಇಲ್ಲೆಲ್ಲೋ ಒಂದು ಮಾತ್ರ 9,000 ಕಾಣ್ತಾ ಇದೆ. ಮಿಕ್ಕಿರೋದೆಲ್ಲ ಕೂಡ 6, 7, 6,500, 7,200 ಆ ಥರ ಇದ್ದಾವೆ. ಕ್ಲೀನಾಗಿ ತೋರಿಸಿ, ಯಾರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಏನು ಮಾಡಬೇಕು, ಸ್ಕ್ರೀನ್ಶಾಟ್ ಮಾಡಿದ ಮೇಲೆ ಇಲ್ಲ ಮಾರ್ಕ್ ಮಾಡಬೇಕು. ಸ್ಕ್ರೀನ್ಶಾಟ್ ತೆಗೆದ್ರೆ ಅದರಲ್ಲಿ ನೋಡಿ ಎಷ್ಟು ಕಾಣ್ತಾ ಇದ್ದಾವೆ, ಅಷ್ಟು ಯಾವುದು ಅಂತ ಗೊತ್ತಾಗಲ್ವಲ್ಲ. ಸೊ ಮಾರ್ಕ್ ಮಾಡಿ, ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ಮಾರ್ಕ್ ಮಾಡಿ ಕಳಿಸಿ. ಅದರದ್ದು ಪ್ರೈಸು ಇನ್ನೂ ಕ್ಲಿಯರ್ ವಿಡಿಯೋ ಫೋಟೋ ಸಮೇತ ನಿಮಗೆ ಕಳಿಸ್ಕೊಡ್ತೀವಿ. ಓಕೆ ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಖಂಡಿತ ಹೇಳ್ತಾ ಇದ್ದೀನಿ, 100%. ಆಮೇಲೆ ಬೈಕೋಬೇಡಿ. ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ಮು 1 ವಾರ ಇದೆಲ್ಲ ನಮ್ಮ ಹತ್ರ ಇರುತ್ತೆ ಅಂದರೆ ಅದೃಷ್ಟ. 1 ವಾರ ಇರುತ್ತೆ ಅಂದರೆ, 1 ವಾರಕ್ಕಿಂತ ಇರೋದಕ್ಕೆ ಚಾನ್ಸೇ ಇಲ್ಲ. ಯಾರು ಎತ್ಕೊಂಡು ಹೋಗ್ತಾರೋ ನಾನು ಹೇಳೋಕ್ಕೂ ಆಗಲ್ಲ. ಬಂದ ತಕ್ಷಣ ಕೇಳ್ತಾರ ಸರ್, ಏನು ಅಷ್ಟೊಂದು ವಿಡಿಯೋ ತೋರಿಸಿರ, ಬಂದರೆ ಇರೋದೇ ಇಲ್ಲ. ನಾವು ಎಷ್ಟೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಲ್ವ, ವಿಡಿಯೋ ರಿಲೀಸ್ ಆಯಿತು ಅಂದರೆ ಮ್ಯಾಕ್ಸಿಮಮ್ 1 ವೀಕ್ ಒಳಗಡೆ ನೀವು ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ಅದರಲ್ಲಿ ಕೂಡ ಒಂದೊಂದು ಸಿಗೋಕ್ಕೆ ಚಾನ್ಸ್ ಇಲ್ಲ. ಬಟ್ 1 ವೀಕ್ ಆಯಿತು ಅಂದರೆ ಎಲ್ಲ ಕಡೆ ಹೋಗಿರುತ್ತೆ. ನಮ್ಮದು ನೋಡಿ ಇವಾಗ ಎಲ್ಲ ಇಲ್ಲೇ ಇದ್ದಾವೆ, ಒಂದು ಕೂಡ ಎಲ್ಲಿಗೂ ಕಳಿಸ್ಲಿಲ್ಲ. ಇವಾಗ ವಿಡಿಯೋ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, ನಾಳೆ ಇಲ್ಲ ನಾಳೆದ್ದು ಫಸ್ಟು ಬೇರೆ ಬೇರೆ ಬ್ರಾಂಚಸ್ಗೆ ಕಳಿಸ್ತೀವಿ. ಬೇರೆ ಬೇರೆ ಬ್ರಾಂಚಸ್ಗೆ ಹೋದ್ಮೇಲೆ ಇವಾಗ ಈ ವಿಡಿಯೋ ನೋಡಿರೋರು ಎಷ್ಟು ಜನ ನಮಗೆ ಮೆಸೇಜ್ಗಳು ಮಾಡ್ತಾರೆ, ಎಷ್ಟು ಜನ ಕಾಲ್ಸ್ ಮಾಡ್ತಾರೆ. ಸೊ ಅದು ಎಲ್ಲಿದೆ ಹುಡ್ಕೊಂಡು ಅದನ್ನು ಅಲ್ಲಿಂದ ಅಲ್ಲಿಗೆ ಅವರಿಗೆ ಕೊರಿಯರ್ ಮಾಡಿಬಿಡ್ತೀವಿ. ಸೊ 1 ವಾರ ಆಯಿತು ಅಂದ್ಕೊಳ್ಳಿ, ಎಲ್ಲಿರುತ್ತೆ ಹಂಗೆ ಹೇಳೋಕ್ಕಾಗತ್ತೆ, ಇರೋಕ್ಕೆ ಚಾನ್ಸೇ ಇಲ್ಲ ಅದು. ಯಾಕೆಂದರೆ ನಮ್ಮದು ಬ್ರಾಂಚಸ್ ಜಾಸ್ತಿ ಇರೋದ್ರಿಂದ, 4 ಬ್ರಾಂಚಸ್ ಇರೋದ್ರಿಂದ 4 ಜಾಗದಿಂದ ಬುಕ್ಕಿಂಗ್ಸ್ ಆಗ್ತಾ ಇರುತ್ತೆ. ಯಾರ್ಯಾರು ಎಲ್ಲಿಂದ ಬುಕ್ ಮಾಡ್ಕೊತಾರೋ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀವಿ, ಮ್ಯಾಕ್ಸಿಮಮ್ 1 ವೀಕ್ ಆದಮೇಲೆ ಪ್ಲೀಸ್ ನಮ್ಮ ವಿಡಿಯೋ ನೋಡಲೇಬೇಡಿ. 1 ವೀಕ್ ಡೇಟ್ ನೋಡಿ ಯಾವಾಗ ಇದು ಪೋಸ್ಟ್ ಮಾಡಿದ್ದಾರೆ ಅಂತ. 1 ವಾರ ಇಲ್ಲ 10 ದಿನ ಆಯಿತು ಅಂದರೆ ನೋಡಲೇಬೇಡಿ, ನಮ್ಮ ವಿಡಿಯೋ ನೋಡಲೇಬೇಡಿ. ಸರಿನಾ? ಬನ್ನಿ.
ಕ್ಲೀನಾಗಿ ತೋರಿಸಿ. ಅಷ್ಟರೊಳಗಡೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕಲಾ ಮೇಡಮ್. ಏನಾದರೂ ಸ್ಕೀಮ್ದು ಮಂತ್ಲಿ 2000 ಅಂದ್ರಲ್ಲ, ಹಾಂ, ಮಂತ್ಲಿ ಇವಾಗ ನಮ್ಗೆ 5000 ಇತ್ತು, ಇಲ್ಲ ಒಂದು 6000 ಇತ್ತು. 50,000 ಬೇಕಾದರೂ ಕಟ್ಕೋಬೋದು, ಅವ್ರ ಇಷ್ಟ. ಕಟ್ಬೋದು, ನಮ್ಮ ಹತ್ರ ಎಷ್ಟಿದೆ ಅಷ್ಟು ಕಟ್ಬೋದು. ಅಷ್ಟು ಬೇಕಾದರೂ ಕಟ್ಬೋದು. ಹ್ಞೂ ಸರ್, ಬ್ಲ್ಯಾಕ್ ಬೀಡ್ಸ್ ಅಲ್ಲಿ ಸ್ಟೋನ್ ಅಲ್ಲಿ ಬಂದಿದೆ ಅಲ್ಲ ಸರ್, ಇದನ್ನು ಒಂದು ಇದು ಇಲ್ಲೇ ಇದಾವಲ್ಲ, ಇದೇ ನಾನು ಹೇಳಿದ್ದು ನಿಮಗೆ. ಈ ಥರ ಐಟಮ್ ನಿಮಗೆ ಫಸ್ಟ್ ಟೈಮ್ ಇನ್ ಇಂಡಿಯಾ. ಹೆಮ್ಮೆಯಿಂದ ಹೇಳ್ತೀನಿ, ಮಾಮೂಲಾಗಿ ಅಲ್ಲ, ಹೆಮ್ಮೆಯಿಂದ ಹೇಳ್ತೀನಿ. ಇದನ್ನು ರೆಡಿ ಮಾಡೋದಕ್ಕೆ ನಾನು 3 ತಿಂಗಳ ಟೈಮ್ ತೊಗೊಂಡಿದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಿ, ಇದೆಲ್ಲ ಬ್ಲ್ಯಾಕ್ ಬೀಡ್ಸ್ ಸಪ್ರೇಟಾಗಿ ಹಂಗೇ ಬಿದ್ದಿದ್ದು, ಈ ಪೀಸಸ್ ಹಂಗೇ ಬಿದ್ದಿದ್ದು, ಇದೇನು ಮಾಡಬೇಕು ಅಂತಲೂ ಕೇಳಿದಿರಿ. ಇದನ್ನು ಮಾಡಿದ್ದೀವಿ ನೋಡಿ. ತುಂಬ ಕ್ಯೂಟ್ ಆಗಿದೆ. ಇದೆಲ್ಲ ಎಷ್ಟೆಷ್ಟು, ಅದು ಸಿಂಗಲ್ ಮೋಪು, ಇದು ಡಬಲ್ ಮೋಪು. ಇನ್ನು ಈ ಬ್ಲ್ಯಾಕ್ ಬೀಡ್ಸು ನಮ್ಮ ಹತ್ರ ಲೂಸ್, ಸಪ್ರೇಟ್, ಪ್ಲೈನು ತುಂಬ ಇದ್ದಾವೆ. ನಮಗೆ ಇನ್ನೂ ಬೇರೆ ಥರ ಬೇಕು ಅಂದರೆ ಈ ಪೀಸಸ್ಸು ಸಪ್ರೇಟ್ ಆಗಿದ್ದಾವೆ, ಈ ಪೀಸಸ್ಸು ಸಪ್ರೇಟಾಗಿ ಅಂದರೆ ಫುಲ್ ಲೆಂತ್ ಇದ್ದಾವೆ. ಸೊ ಪೆಂಡೆಂಟ್ಸು ಇನ್ನೂ ರೆಡಿ ಆಗ್ತಾ ಇದ್ದಾವೆ, ಇನ್ನೂ 50 ಪೆಂಡೆಂಟ್ ರೆಡಿ ಆಗ್ತಾ ಇದ್ದಾವೆ, ಈ ವಾರದಲ್ಲಿ ಬರುತ್ತೆ. ಯಾವ ಥರ ಬೇಕಂದ್ರೂ ಇಲ್ಲಿ ಬಂದು ನೀವು ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿಸ್ಕೋಬೋದು. ಓಕೆ ನೋಡಿ, ಪ್ರತಿಯದು ಪೆಂಡೆಂಟ್ ಬೇರೆ, ಮೋಪುಗಳು ಬೇರೆ, ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್. ಬೈ ಚಾನ್ಸ್ ಎಲ್ಲಾದರೂ ಇದು ಡಬಲ್ ಎರಡು ಮಾಡಿರ್ತೀವಿ, 2 ಇಲ್ಲ 3 ಮಾಡಿರ್ತೀವಿ, ಯಾಕೆಂದರೆ ನಮ್ಮದು ಬ್ರಾಂಚಸ್ ಇದಾವಲ್ವ, ಅಲ್ಲಿಗೊಂದು ಇಲ್ಲಿಗೊಂದು ಹೋಗಲಿ ಅಂತ. ಬಟ್ ಇದು ಸೇಮ್ ಇದ್ದರೂ ಕೂಡ ಇದಕ್ಕೆ ಪೆಂಡೆಂಟ್ ಬೇರೆ ಇರುತ್ತೆ. ಸರ್, ಈಗ ಕಸ್ಟಮರ್ ಇನ್ನೊಬ್ರು ಕೇಳ್ತಾರೆ ಸರ್, ಈ ಪೆಂಡೆಂಟ್ ತೆಗೆದು ಈ ಪೆಂಡೆಂಟ್ ಹಾಕ್ಕೊಡ್ತೀರಾ? ಹಾಕ್ಕೊಡ್ತೀವಿ, ಯಾಕೆ ಹಾಕ್ಕೊಡಲ್ಲ? ಈ ಪೆಂಡೆಂಟ್ ತೆಗೆದು ಈ ಪೆಂಡೆಂಟ್ ಹಾಕ್ಕೊಡ್ತೀವಿ. ಇಲ್ಲ ನಮ್ಮ ಹತ್ರನೇ ಪೆಂಡೆಂಟ್ ಇದೆ, ತೆಗೆದುಬಿಟ್ಟು ಇಷ್ಟು ಮಾತ್ರ ಕೊಡಿ ಅಂದ್ರೂ ಕೊಡಿ. ನೋ ಡೌಟ್, ಅದರಲ್ಲಿ ಏನು ಡೌಟ್ಸ್ ಇಟ್ಕೋಬೇಡಿ. ನಿಮಗೆಲ್ಲ ಕಲಿಸ್ಕೊಟ್ಟಿದ್ದೀವಿ, ಯಾವ ಥರ ತೆಗಿಬೇಕು, ಯಾವ ಥರ ಹಾಕಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದೀವಿ. ಆ ಥರ ಹಾಕಿ ಕೊಡಿ, ಏನು ಪರವಾಗಿಲ್ಲ. ಓಕೆ, ಇದು ಕೂಡ ತೋರಿಸಿ, ಇದು ಕೂಡ ನಿಧಾನವಾಗಿ ತೋರಿಸಿ. ಯಾಕೆಂದರೆ ಹೊಸ ಐಟಮು, ನಾವು ಸುಮ್ಮನೆ ಹಂಗಂಗೆ ತೋರಿಸ್ಬಿಟ್ಟು ಆಮೇಲೆ ಅದು ಕಲಿಸಿ ಇದು ಕಲಿಸಿ ಅಂದರೆ ನಿಮಗೆ ಟೈಮ್ ಜಾಸ್ತಿ ತೊಗೊಳ್ಳೋದು, ಹುಡುಕಿ ಕಲಿಸ್ಬೇಕಂದ್ರೆ. ಓಕೆನಾ? ನ್ಯೂ ಇಯರ್ ವರೆಗೂ ಇದೆಯಾ, ಕಂಟಿನ್ಯೂ ಆಗುತ್ತೆ ಸರ್? ಅಪ್ಡೇಟ್ಸ್ ಏನು ಡೇಟ್ ಹಾಕಿಲ್ಲ, ಮೆನ್ಷನ್ ಮಾಡಿಲ್ಲ, ಸಸ್ಪೆನ್ಸ್ ಆಗಿ ಇದೆ ಆಫರ್. ಅದು ಸಸ್ಪೆನ್ಸು ಏನಿಲ್ಲ, ಇರೋದು ಓಪನ್ ಆಗಿ ಹೇಳ್ತೀವಿ. ಟಿಲ್ ಡೇಟ್ ಅನ್ನೋದು ಅದರಲ್ಲಿ ಹಾಕಿಲ್ಲ, ಇಷ್ಟು ಡೇಟ್ ತನಕನೂ ಅನ್ನೋದು ಹಾಕಿಲ್ಲ. ಅಂದರೆ ಆಲ್ಮೋಸ್ಟು ಸಂಕ್ರಾಂತಿ ತನಕನೂ ನಾವು ಇಡಬೇಕು ಅಂತಲೇ ನಮ್ಮ ಮನಸ್ಸಿನಲ್ಲಿದೆ. ನಾವು ನಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ಕೊಡೋದಕ್ಕೇ ನಾವು ಟ್ರೈ ಮಾಡ್ತೀವಿ. ಬಟ್ ನೋಡಿಕೊಂಡು ಅಪ್ಡೇಟ್ ಮಾಡ್ತೀವಿ. ಸದ್ಯಕ್ಕಂತೂ ನ್ಯೂ ಇಯರ್ ಅಂತೂ ಕನ್ಫರ್ಮ್ ಗ್ಯಾರಂಟಿ 10% ಡಿಸ್ಕೌಂಟು. ಯಾವುದು 10% ಜಾಸ್ತಿ ತೊಗೋಬೇಕು ಆ ಥರ ಏನಿಲ್ಲ, ಡೈರೆಕ್ಟ್ 10% ಡಿಸ್ಕೌಂಟು ಕೊಟ್ಬಿಡಿ. ಓಕೆ, ಎಲ್ಲ ಬ್ರಾಂಚಸ್ಸಲ್ಲೂ, ಪ್ರತಿ ಬ್ರಾಂಚಲ್ಲಿ ಕೂಡ 10% ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ದಯವಿಟ್ಟು ಅದರ ಮೇಲೆ ಕೇಳಬೇಡಿ ಪ್ಲೀಸ್, ದಯವಿಟ್ಟು ಕೇಳಬೇಡಿ. ಬನ್ನಿ ತೋರಿಸ್ಬಿಡಿ. ನಾನು ಮಾತಾಡ್ತಾ ಇರ್ತೀನಿ, ನೀವು ಇದನ್ನೆಲ್ಲ ತೋರಿಸಿ, ಇಲ್ಲಾಂದರೆ ಟೈಮ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅಭಿನಯ ರೋಡ್ ವಿಡಿಯೋ ಅಂತ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಟೈಮ್. ಓಕೆ, ಟೈಮಿಂಗ್ ಅದು ಯಾರು ನೋಡ್ಕೊಳ್ಳಲ್ಲ ಬಿಡಿ. ಇವಾಗ ನಮ್ಮ ವ್ಯೂವರ್ಸು ಕೂಡ ಅದು ನೋಡಿ, ಇದು ಇನ್ನೊಂದು ಸ್ಪೆಷಲ್. ಎಲ್ಲ ಡೈಮಂಡ್ ಡಿಸೈನ್ಗಳು, ಕ್ಲೋಸ್ ಸೆಟ್ಟಿಂಗು, ಹ್ಯಾಂಡ್ಮೇಡು ವಿತ್ ಸ್ವರೋಸ್ಕಿ ಸ್ಟೋನು. ಇದಂತೂ ನಾನು ಒಂದೊಂದು ತೋರಿಸ್ಕೊತ ಹೋದರೆ ಇದೇ 1 hour ಆಗುತ್ತೆ. ಆದಷ್ಟು ತೋರಿಸ್ತೀನಿ. ಫೋಕಸ್ ಆಗ್ತಾ ಇದೆಯಾ ನಿಮಗೆ? ಲಾಸ್ಟ್ ವೀಡಿಯೋ ಮಾಡಿದ್ದೀರಾ, ಕಲಾ ಮೇಡಮ್ ಮಾತಾಡಿರೋದು, ಯಾವುದೂ ಫೋಕಸ್ ಇಲ್ಲ. ನಮಗೆ ತುಂಬ ಜನ ಸಜೆಷನ್ಸು ಕೊಡ್ತಾ ಇರ್ತಾರೆ ಗೊತ್ತಾ, ಈ ಥರ ವೀಡಿಯೋ ಮಾಡಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ನಾವು ಅವ್ರು ಹೇಳಿದ್ದು ನಾವು ಕೇಳಿಸ್ಕೋಬೇಕು, ಕಲಿಬೇಕು ನಾವು ಕೂಡ. ಇದೆಲ್ಲ ಡಿಸೈನ್ಸು ನಿಮಗೆ ಚಾನ್ಸ್ ಇಲ್ಲ, ಬೇರೆ ಎಲ್ಲೂ ಸಿಗೋದಕ್ಕೂ ಚಾನ್ಸ್ ಇಲ್ಲ, ಯಾರು ಮಾಡೋದಕ್ಕೂ ಚಾನ್ಸ್ ಇಲ್ಲ. ಎಷ್ಟು ಡೇರ್ ಇರಬೇಕು ಗೊತ್ತಾ ಈ ಡಿಸೈನ್ಸ್ ಎಲ್ಲ ಮಾಡಬೇಕಂದ್ರೆ? ಅಷ್ಟು ಡೇರ್ ಇರೋರು ಮಾರ್ಕೆಟಲ್ಲಿ ಯಾರೂ ಇಲ್ಲ, ನಾವು ಬಿಟ್ಟರೆ. ನಾವು ಕೆಲಸ ಮಾಡೋದು, ಕೆಲಸ ಔಟ್ಪುಟ್ಟು 100% ಬರಬೇಕು. ಅದು ಕೆಟ್ಟೋದ್ರೂ ಪರವಾಗಿಲ್ಲ, ಕರಗಿಸ್ಬಿಟ್ಟು ಮತ್ತೆ ಮಾಡೋಣ. ನಾವು ಅಂದ್ಕೊಂಡಿರೋದು ಬರಬೇಕು. ನಮಗೇನು ಕೊಡಬೇಕು ಕಸ್ಟಮರ್ಗೆ ಅಂದ್ಕೊಳ್ತಾ ಇದ್ದೀವಿ ಅದನ್ನು ಬರಬೇಕು. ಒಂದು ಸ್ವಲ್ಪ ಹಂಗೆ ನಿಮ್ಮ ಕಡೆಯಿಂದ ಕ್ಲೀನಾಗಿ ಕಾಣುತ್ತೆ ಅನಿಸುತ್ತೆ ನೋಡಿ, ಹಂಗೆ ಟಚ್ ಮಾಡಿದರೆ ನಿಮಗೆ ಝೂಮ್ ಆಗುತ್ತೆ, ಫೋಕಸ್ ಆಗುತ್ತೆ. ಪೀಕಾಕ್ ತಂದು ಕೈಯಲ್ಲಿ ತೆಗೆದು ತೋರಿಸಿ ಸರ್, ತುಂಬ ಕ್ಯೂಟ್ ಆಗಿದೆ. ಯಾವ ಪೀಕಾಕ್ ಹೇಳಿ? ಅಲ್ಲ ನಿಮ್ಮ ರೈಟ್ ಹ್ಯಾಂಡ್ ಇದಾ? ಹಾಂ,
ಪ್ರೈಸು ಕೂಡ ತೋರಿಸ್ಬಿಡೋಣ. ಹಾಂ, 4231. ವಾ, ಕ್ಲೋಸ್ ಸೆಟ್ಟಿಂಗ್ ಏನಕ್ಕೆ ಸರ್ 4000 ಅಂತ ಕೇಳ್ತಾರಲ್ಲ ಸರ್, ಅದ್ರ ಇದು ಒಂದೊಂದು ಕೈಯಿಂದ ಸ್ಟೋನ್ ಫಿಟ್ ಮಾಡಿ ಕೈಯಿಂದ ಮಾಡೋದು. ನಾರ್ಮಲಾಗಿ ಕೆಲವೊಂದು ಬಂದು ಒಂದು ವಾರದಲ್ಲಿ ಒಂದು 20 ಜೊತೆ ಮಾಡೋಕ್ಕಾದರೆ ಇದು ವಾರಕ್ಕೆ 2 ಜೊತೆ ಮಾಡೋಕ್ಕಾಗತ್ತೆ. ಆ್ಯಂಡ್ ಇದರಲ್ಲಿ ಸ್ಟೋನ್ ಏನಂದರೆ ಈ ವೈಟ್ ಸ್ಟೋನು ಸ್ವರೋಸ್ಕಿ ಒಂದೊಂದು ಸ್ಟೋನ್ 45, 50, 60 ರೂಪಾಯಿ ಆ ಥರ ಇರುತ್ತೆ. ಇವಾಗ ಎಷ್ಟು ಸ್ಟೋನ್ ಹಾಕಿದ್ದೀವಿ ನೋಡಿ, ಅದರದ್ದೇ ಆಗುತ್ತೆ ಜಾಸ್ತಿ ದುಡ್ಡು. ಸೊ ಅದರಿಂದ ಇದು ನಾವು ಇವಾಗ ಡೈಮಂಡಿಗೆ ರೆಪ್ಲಿಕಾ ಮಾಡ್ತಾ ಇದ್ದೀವಿ ಅಂದರೆ ಆ ಲುಕ್ ಇರಬೇಕಂದ್ರೆ ಆ ಸ್ಟೋನ್ಸೇ ಯೂಸ್ ಮಾಡಬೇಕಲ್ವಾ. ಸೊ ಅದರಿಂದ ಇದು ಸ್ವಲ್ಪ ಪ್ರೀಮಿಯಮ್. ಅರ್ಥ ಆಗಿರೋರು ಏನೂ ಕೇಳಲ್ಲ, ಅರ್ಥ ಆಗದೇ ಇರೋರು ಕೇಳ್ತಾರೆ ನೋಡಿ. ಈ ವರ್ಕ್ ಇದೆಲ್ಲ ಬ್ಯಾಕ್ ಸೈಡು ಕ್ಲೋಸ್ ಸೆಟ್ಟಿಂಗು ಇದೆಲ್ಲ ನಾರ್ಮಲ್ ಕೆಲಸ ಅಲ್ವಲ್ಲ. ಸೊ ಅದರಿಂದ ಅದ್ರದ್ದು ಪ್ರೈಸ್ ಇರುತ್ತೆ, ಯಾವುದರ ಪ್ರೈಸ್ ಅದಕ್ಕೆ ಇರುತ್ತೆ. ನಾವೇನು ಮಾಡೋಕ್ಕಾಗತ್ತೆ, ನಾವು ಅದೇ ಬೇಕು ಅಂತ ಯಾವುದು ರೇಟ್ಗಳು ಜಾಸ್ತಿ ಮಾಡಿ ಅಂತೂ ಮಾಡಲ್ಲ. ಇಲ್ಲಿದೆ ನೋಡಿ, ಇಲ್ಲಿದೆ. ಇದು ನೋಡೋಕ್ಕೆ ಇದು ಹಂಗೆ ಇರುತ್ತೆ, ಬಟ್ ಅದರದ್ದೇ ರೀತಿ ಬೇರೆ ಇರುತ್ತೆ ಸ್ವಲ್ಪ. ಇದಕ್ಕೆ ಸಿಮಿಲರ್ ಅಂದರೆ ಇಲ್ಲಿದೆ ನೋಡಿ. ಈ ಸ್ಟೋನ್ ಶೈನಿಂಗ್ ಕೂಡ ನೋಡಿ, ಇದು CZ, ಇದು ಸ್ವರೋಸ್ಕಿ. ಆಮೇಲೆ ವರ್ಕ್ ಫಿನಿಶಿಂಗ್ ನೋಡಿ, ಸೈಡ್ ಆಗಲಿ ಬ್ಯಾಕ್ ಸೈಡ್ ಆಗಲಿ. ಇನ್ನೊಂದೇನೆಂದರೆ ಇದು ಸ್ವಲ್ಪ ಡಸ್ಟ್ ಕುಂತ್ಕೊಂಡಿದೆ ಅಂದರೆ ನಿಮಗೆ ಸ್ವಲ್ಪ ಡಲ್ ಅನಿಸುತ್ತೆ, ಬಟ್ ಇದು ಡಸ್ಟ್ ಅಲ್ಲ. ನಿಮಗೆ ನೀರು ಕೂಡ ಒಳಗಡೆ ಹೋಗಲ್ಲ, ನೀರು ಏನೂ ಹೋಗಲ್ಲ. ಗೊತ್ತು ಹಳಬರಿಗೆ ಎಲ್ಲರಿಗೂ ಗೊತ್ತು, ಕ್ಲೋಸ್ ಸೆಟ್ಟಿಂಗು ಗಟ್ಟಿ ವಾಲೆ ಅಂತಾರೆ. ಗಟ್ಟಿ ವಾಲೆ ಹಾಕ್ಕೊಂಡ್ರೆ ಯಾವಾಗಲೂ 10 ವರ್ಷಕ್ಕೋ 20 ವರ್ಷಕ್ಕೋ ಅದು ಸ್ವಲ್ಪ ಎಣ್ಣೆ ಹೋಗಿರುತ್ತೆ. ಆ ಎಣ್ಣೆ ತೆಗೆಸ್ಕೊಂಡು ಮತ್ತೆ ಒಂದು 20 ವರ್ಷ ಯೂಸ್ ಮಾಡ್ತಾರೆ. ಆ ಥರ ಕ್ವಾಲಿಟಿ ಇದು. ಆಮೇಲೆ ಈ ಕಡೆ ಬನ್ನಿ. ಕಂಟಿ ಟೈಪು ನೆಕ್ಲೆಸ್ಗಳು ಬರೀ 37 ಗ್ರಾಮ್ ಸರ್. ಬರೀ ಕಂಟೆ ಮಾತ್ರ ಬರಲ್ವಾ ಸರ್? ಬರೀ ಕಂಟೆನಾ? ಬರೀ ಪ್ಲೈನಲ್ಲಿ ಬೇಕು. ಫುಲ್ ಪ್ಲೈನಾ? ಫುಲ್ ಪ್ಲೇನ್ ಬಂದರೆ ಏನಕ್ಕೆ, ನಾವು ಡಿಸೈನ್ ಏನಿಲ್ಲ ಅಂದರೆ ಆ ಥರ ಕಂಟಿನ ಫುಲ್. ಇದನ್ನೇ ಬೇಕಂದರೆ ಸಪ್ರೇಟಾಗಿ ಮಾಡಿಡೋಣ. ಈ ಕಂಟೆಗಳು ಬೇಕಂದರೆ ಸಪ್ರೇಟಾಗಿ ತೆಗೆದಿಡೋಣ. ಇಲ್ಲ ಅಷ್ಟು ಅವ್ರಿಗೆ ನಾವು ಪೆಂಡೆಂಟ್ಗೆ ಹಾಕ್ಕೊತೀವಿ ಅಂದರೆ ಇಲ್ಲಿ ತನಕ ನೋಡಿ, ಇಲ್ಲಿ ರಿಂಗ್ ಇದೆಯಲ್ವಾ, ಇಲ್ಲಿ ತನಕ ಬೇಕಂದರೆ ಕಟ್ ಮಾಡಿ ಅವ್ರ ಪೆಂಡೆಂಟ್ಗೆ ಅಟ್ಯಾಚ್ ಮಾಡಿ ಕೊಡಿ, ನೋ ಪ್ರಾಬ್ಲಮ್. ನಮಗೆ ಈ ಪೆಂಡೆಂಟ್ ಬೇಡ, ಬರೀ 2 ಪೀಸ್ ಮಾತ್ರನೇ ಕೊಡಿ, ಈ ಸೈಡ್ದು ಅಂದರೆ ಇಲ್ಲಿ ತನಕ ನಾವು ಕಟ್ ಮಾಡ್ಬೋದು. ಪೆಂಡೆಂಟ್ ತೆಗೆದುಬಿಡಿ, ಕೊಟ್ಬಿಡಿ, ನಾವು ಬೇರೆ ಕಂಟೆ ಹಾಕ್ಕೊಂಬಿಡೋಣ, ನೋ ಪ್ರಾಬ್ಲಮ್. ನೋಡಿ, ಅವೆನ್ಯೂ ರೋಡಿಗೆ ಕಸ್ಟಮರ್ ಬರ್ತಾ ಇದ್ದಾರೆ ಅಂದರೆ ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಇಲ್ಲಿ ನಮಗೇನೋ ಹೊಸದು ಸಿಗುತ್ತೆ, ಹೊಸದಾಗಿ ಮಾಡಿ ಕೊಡ್ತಾರೆ, ನಾವು ಕೇಳ್ದಂಗೆ ರೆಡಿ ಮಾಡಿ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಬರ್ತಾರೆ. ಈವನ್ ಅವೆನ್ಯೂ ರೋಡ್ ಅಂತಲ್ಲ, ಯಾವುದೇ ಬ್ರಾಂಚಿಗೆ, ಸಂಕಲ್ಪ ಬ್ರಾಂಚಿಗೆ ಹೋಗ್ತಾ ಇದ್ದೀರಾ ಅಂದರೆ ಅದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ಗೆ ನೀವು ರೀಚ್ ಆಗಬೇಕು. ನೀವೇನು ರೆಸ್ಪಾಂಡ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದಂತೂ ಹೈಲೈಟ್. ಆವಾಗಲೇ ಯಾರೋ ಬಂದಿದ್ದರು ನೋಡಿದ್ರಲ್ವಾ, ಇದು ಸೀತಾರಾಮ ಲಕ್ಷ್ಮಣ. ಈ ಸೇಮ್ ನೆಕ್ಲೆಸ್ಗಳು ನನಗೆ 6 ಬೇಕು ಸರ್, ನನಗೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. 6 ಅವ್ರ ಫ್ಯಾಮ್ಲಿಗಂತೆ, ಆ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ. ಓಕೆ. ಆಮೇಲೆ ನೆಕ್ಲೆಸ್ಗಳು ಯಾಕೆ ಇಷ್ಟೇ ಇಟ್ಟಿದ್ದೀರಾ? ಇಲ್ಲಿ ಇನ್ನೂ ಇತ್ತಲ್ವಾ? ಇಡಬೇಕಾಗಿತ್ತು ಸರ್, ಜಾಗ ಸಾರಲಿಲ್ಲ ಸರ್. ಓ, ಇಲ್ಲಿ ಇಟ್ಟಿದ್ದಾರೆ, ಇಲ್ಲಿ ಕೆಲವೊಂದು ಇಟ್ಟಿದ್ದಾರೆ. ಇದು ಸೆಟ್ ಇರೋದ್ರಿಂದ ಇಲ್ಲಿ ಸಪ್ರೇಟ್ ಮಾಡಿದ್ದೀರಾ? ಇನ್ನೂ ಇರಬೇಕಲ್ವಾ? 4 ಇನ್ನೂ ಇದೆ. ಆಯಿತು, ಇದನ್ನು ಮುಗಿಸೋಣ ಫಸ್ಟು. ನೋಡಿ, ನೆಕ್ಲೆಸ್ಗಳು ಇದು 4000ರಿಂದ ಸ್ಟಾರ್ಟ್ ಆಗುತ್ತೆ. 4000 ಸ್ಟಾರ್ಟಿಂಗ್ ಪ್ರೈಸ್. ಇದರಲ್ಲಿ ಇನ್ನೂ ಕಡಿಮೆದು ಕೂಡ ಮಾಡ್ತಾಯಿದ್ವಿ, ಮೊದಲು 3000ರಿಂದ ಕೂಡ ಮಾಡ್ತಾಯಿದ್ವಿ. ಬಟ್ ಸ್ವಲ್ಪ ಪ್ರಾಬ್ಲಮ್ಸು, ಅದರಿಂದ ಸ್ವಲ್ಪ ಕಟ್ ಆಗೋದು ಇಲ್ಲ ಬೆಂಡ್ ಆಗೋದು, ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇರೋದ್ರಿಂದ ಸ್ವಲ್ಪ ಹೆವಿ ವೆಯ್ಟು, ಸ್ವಲ್ಪ ಜಾಸ್ತಿ ಏನಿಲ್ಲ, ಅದಕ್ಕೂ ಇದಕ್ಕೊಂದು 3-4 ಗ್ರಾಮ್ ಡಿಫ್ರೆನ್ಸ್ ಅಷ್ಟೇ. ಇದನ್ನೆಲ್ಲ ಕೂಡ 4000ರಿಂದ ಸ್ಟಾರ್ಟ್ ಆಗಿ 5000ಕ್ಕೆ ಎಂಡ್ ಆಗಿಬಿಡುತ್ತವೆ. ಈ ಆಫರಲ್ಲಿ ತೊಗೊಂಡ್ರೆ ಆ 4000 ಇರೋದು 3600 ರೂಪಾಯಿಗೆ ಬಂದುಬಿಡುತ್ತೆ. ಓಕೆ, ಜಲ್ದಿ ಬುಕ್ ಮಾಡ್ಕೊಳ್ಳಿ. ಇರೋದು ಇಷ್ಟು, ಇನ್ನು ಸ್ವಲ್ಪ ಇದ್ದಾವೆ. ಇದು ಯಾವಾಗ ಎಷ್ಟೆಷ್ಟು ಹೋಗುತ್ತೋ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಸತಿ 2-3 ಒಬ್ಬೊಬ್ಬರೇ ತೊಗೊಂಡ್ಬಿಡ್ತಾರೆ. ಸೊ ಫಾಸ್ಟಾಗಿ ಬುಕ್ ಮಾಡಿ. ಇಲ್ಲಿಂದ ಕ್ಲೀನಾಗಿ ಒಂದೊಂದೇ ತೋರಿಸ್ಕೊತ ಬನ್ನಿ, ಟಚ್ ಮಾಡಿಕೊಂಡು ತೋರಿಸ್ಕೊತ ಬನ್ನಿ. ಯಾರಿಗೆ ಯಾವುದು ಇಷ್ಟ ಆಗುತ್ತೋ
ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಳಿಸ್ಬಿಡಿ. ಕಳಿಸಿದರೆ ಅದು ಇದೆಯಾ ಇಲ್ವಾ, ಫೈನಲ್ ಪ್ರೈಸ್ ಏನು, ಎಲ್ಲ ಡೀಟೇಲ್ಸು ನಿಮಗೆ ಬರುತ್ತೆ. ಬಂದ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದು ನೆಕ್ಕಿಗೆ ಕತ್ತಿಗೆ ಹಾಕ್ಕೊಂಡ್ರೆ ಹೆಂಗೆ ಕಾಣುತ್ತೆ ಅಂತ ನಮಗೆ ಹೇಳಿದರೆ ಕತ್ತಿಗೆ ಹಾಕ್ಕೊಂಡು ಬೇಕಾದರೂ ನಿಮಗೆ ಫೋಟೋ ಕಳಿಸ್ಕೊಡ್ತಾರೆ. ಇಲ್ಲ ಹಾಕ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಓಡಾಡಿ ಅಂತ ಹೇಳಿದರೂ ಕೂಡ ಓಡಾಡ್ತಾ ವಿಡಿಯೋ ಕೂಡ ತೆಗೆದುಕೊಡ್ತಾರೆ. ನಗ್ತಾ ಇದ್ದೀರಾ? ಯಾಕೆ ನಗ್ತಾ ಇದ್ದೀರಾ? ಓಡಾಡೋದು ಜಾಸ್ತಿ ಸರ್. ಓಡಾಡೋದು ಜಾಸ್ತಿನಾ? ಓಕೆ, ಏನು ಪರವಾಗಿಲ್ಲ, ಹಾಕಿ ವಿಡಿಯೋ ಕೂಡ ಮಾಡಿ ಕೊಡ್ತಾರೆ. ಆಮೇಲೆ ನಿಮಗೆ ಇಷ್ಟ ಆಯಿತು ಅಂದ್ರೇ ಬುಕ್ ಮಾಡ್ಕೊಳ್ಳಿ. ಓಕೆ ಸರ್. ಬುಕ್ ಮಾಡಿದ ಮೇಲೆ 2 ರಿಂದ 3 ದಿನ ನೀವು ಎಷ್ಟು ದೂರದಲ್ಲಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ 2 ರಿಂದ 3 ದಿನದಲ್ಲಿ ನಿಮಗೆ ಮನೆಗೆ ಬರುತ್ತೆ. ಬಂದ ಮೇಲೆ ಓಪನ್ ಮಾಡಬೇಕಾದ್ರೆ ಖಂಡಿತ ವಿಡಿಯೋ ತೆಗೀರಿ. ವಿಡಿಯೋ ತೆಗೆದ್ರೇ ನಾವು ಏನಾದರೂ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡೋಕ್ಕಾಗತ್ತೆ. ನೀವು ವಿಡಿಯೋ ತೆಗೆದಿಲ್ಲ, ಬೈ ಚಾನ್ಸು ಏನಾದರೂ ಡ್ಯಾಮೇಜ್ ಇದೆ, ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದೆ, ಏನಿದ್ರೂ ಕೂಡ ವಿಡಿಯೋ ತೆಗೆದಿದ್ದರೆ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ವಿಡಿಯೋ ತೆಗಿಲಿಲ್ಲ ಅಂದರೆ ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನಾವೇನು ಮಾಡೋಕ್ಕಾಗಲ್ಲ. ಸೊ ಫಸ್ಟು ವಿಡಿಯೋ ತೆಗೀರಿ. ಏನೇ ನಿಮ್ಮ ಕೈಗೆ ಬಂದರೂ ಕೂಡ ನಮ್ಮ ಕಡೆಯಿಂದ ಸ್ಟಾರ್ಟಿಂಗಿಂದ ಒಂದು 5 ನಿಮಿಷ ಆಗಲಿ ಪರವಾಗಿಲ್ಲ, ವಿಡಿಯೋ ತೆಗೆದುಬಿಡಿ. ವಿಡಿಯೋ ತೆಗೆದ್ರೆ ಏನಾಗುತ್ತೆ ಅಂದರೆ ಏನಿದ್ರೂ ಕೂಡ ಇಶ್ಯೂಸು ನಾವು ಸಾಲ್ವ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಓಕೆ ಓಕೆ ಸರ್. ಆಮೇಲೆ ನಕಾಶ್ ನೆಕ್ಲೆಸ್ಗಳು ಆಲ್ರೆಡಿ ಲಾಸ್ಟ್ ವೀಕ್ ಇದು ಒಂದು ಬ್ಯಾಚ್ ಬಂದಿತ್ತು. ಅದರದ್ದೇ ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇತ್ತು. ಅದು ಇವಾಗ ರೆಡಿಯಾಗಿ ಬಂದಿದ್ದಾವೆ ಆಲ್ರೆಡಿ. ಹಾರಗಳು ಮೋಸ್ಟ್ಲಿ ಇವತ್ತು ಬರಬೇಕು. ವರ್ಕ್ಶಾಪಲ್ಲಿ ಎಲ್ಲ ರೆಡಿ ಇದ್ದಾವೆ. 18 ಹಾರಗಳು ರೆಡಿ ಇದ್ದಾವೆ. ಇವತ್ತು ಬರುತ್ತೆ. ಇವತ್ತು ಬಂತು ಅಂದರೆ ನಿಮಗೆ ಬುಧವಾರ ಸ್ಟಾಕಲ್ಲಿ ಬರುತ್ತೆ. ಓಕೆ. ಲಕ್ಷ್ಮಿ, ಎಲ್ಲ ಲಕ್ಷ್ಮಿನೇ ಇದೆ. ಮೇಲೆ ಲಕ್ಷ್ಮಿ, ಕೆಳಗಡೆ ಲಕ್ಷ್ಮಿ, ಸೈಡಲ್ಲಿ ಲಕ್ಷ್ಮಿ, ಎಲ್ಲಿ ನೋಡಿದ್ರು ಲಕ್ಷ್ಮಿ. ಇದರಲ್ಲಿ ಮಾತ್ರ ಪೀಕಾಕ್ ಇದೆ, ಮಿಕ್ಕಿರೋದೆಲ್ಲ ಲಕ್ಷ್ಮಿನೇ. ಓಕೆ, ನೋಡಿ ಇದರಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಲಕ್ಷ್ಮಿ. ಓಕೆ. ಪೆಂಡೆಂಟ್ಸ್ ಅಂತೂ ತುಂಬ ಇದಾವೆ ಬಿಡಿ ನಮ್ಮ ಹತ್ರ. ಯಾರಿಗೆ ಎಷ್ಟು ನಾಗರ ಪೆಂಡೆಂಟ್ ಬೇಕಾ? ಎಲ್ಲ ಖಾಲಿನಾ? ಅದು ಅಲ್ಲಿದ್ದಾವೆ ನೋಡಿ, ಆ ಲಾಸ್ಟಲ್ಲಿ ಅಲ್ಲಿದ್ದಾವೆ. ಮುತ್ತು ಒಂದು ಸುತ್ತಬೇಕು. ಏನು ಬೇಕು ಹೇಳಿದರೆ ಬೇಕಂದರೆ ಆವಾಗಲೇ ಸುತ್ತಬಿಟ್ಟು ಕೊಡ್ಬೋದು. ನೀವು ನೋಡಬೇಕು, ಎಲ್ಲ ಕಡೆ ನೋಡ್ತಾ ಇರಬೇಕು. ಎಲ್ಲೆಲ್ಲಿ ಏನೇನು ನೋಡಿ. ಎಷ್ಟೊಂದು ಬಾಕ್ಸ್ಗಳು ಇಟ್ಟಿದ್ದೀರಾ. ಎಷ್ಟಿದ್ದಾವೆ ಗೊತ್ತಾ ಐಟಮ್ಸ್ ಎಲ್ಲ? ನಾನು ನಿನ್ನೆ ಚೆಕ್ ಮಾಡಿದ್ದೀನಿ ಟೋಟಲ್ ಐಟಮ್ಸ್ ಎಷ್ಟಿದ್ದಾವೆ ಅಂತ. 7300 ಐಟಮ್ಸ್ ಬರೀ ಅವಿನಿ ರೋಡಲ್ಲಿದ್ದಾವೆ. 7300 ಐಟಮ್ಸ್ ಇದ್ದಾವೆ. ಹಾಂ ಸರ್, ಹಂಗೆ ಸ್ವಲ್ಪ ಎಕ್ಸ್ಚೇಂಜ್ ಬಗ್ಗೆ ಸ್ವಲ್ಪ ದಯವಿಟ್ಟು ನಾವು ಎಲ್ಲಾ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಆದ್ರೂ ಎಕ್ಸ್ಚೇಂಜ್ ತುಂಬಾ ಬರ್ತಾರೆ ಸರ್. ಏನು ಹೇಳ್ಬೇಕು? ಏನು ಡೌಟ್ ಇದೆ? ಬರ್ತಾರೆ 15 ಡೇಸ್ ಬಿಟ್ಟು ದಯವಿಟ್ಟು ಪ್ಲೀಸ್ ಅಂತಾರೆ. ನಾವೇನು ಮಾಡಕ್ಕೆ ನಾವು ಕೂಡ ಅದೇ ಪ್ಲೀಸ್ ಅಂತ ಹೇಳ್ತೀವಿ. ನೋಡಿ, ಡೈರೆಕ್ಟಾಗಿ ಕೇಳ್ತೀನಿ, ಯಾರಾದರೂ ಹಾಕ್ಕೊಂಡು ತಗೊಂಡು ಬಂದಿರೋದು. ಮೊನ್ನೆ ವೀಡಿಯೋದಲ್ಲಿ ಒಬ್ರು ಹೇಳಿದ್ದಾರೆ, ಅಮ್ಮ ನೀನು ಯಾವುದಾದ್ರೂ ಐಟಮ್ ತೋರಿಸ್ಬೇಕಾದ್ರೆ ಕತ್ತಿಗೆ ಹಾಕ್ಕೊತೀಯ, ನೀನು ಹಾಕ್ಕೊಂಡು ನೀವು ಅದನ್ನೇ ನಮಗೆ ಕೊಟ್ಟರೆ, ನಾವು ಯಾವುದೇ ಒಡವೆ ತೊಗೊಂಡ್ರೆ ನಾವು ದೇವ್ರ ಹತ್ರ ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ ನಾವು ಹಾಕ್ಕೊತೀವಿ, ಅಂಥದ್ದು ನೀವು ಕತ್ತಿಗೆ ಹಾಕ್ಕೊಂಡು ಕೊಡೋದು ನಾವು ಹೆಂಗಮ್ಮ ತಗೊಳ್ಳೋದು ಅಂತ ಕೇಳಿದ್ದಾರೆ. ಎಷ್ಟು ಜೆನ್ಯೂನ್ಲಾಗಿ ಕೇಳಿದಾರಲ್ವ? ಇದು ತಪ್ಪೇನಿಲ್ಲ. ಇವಾಗ ನಾವು ಇಲ್ಲಿ ಇಟ್ಕೊಂಡು ತೋರಿಸ್ತೀವಿ, ಕತ್ತಿಗೆ ಹಾಕ್ಕೊಳ್ಳಲ್ಲ. ಯಾವುದೋ 1-2 ರೀಲ್ಸ್ ಮಾಡಬೇಕಾದ್ರೆ ಆ ಥರ ಕತ್ತಿಗೆ ಹಾಕ್ಕೊತೀವಿ ಅಷ್ಟೇ. ಸೊ ಹಿಂಗಿರಬೇಕಾದ್ರೆ ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಚಿನ್ನ ಬೆಳ್ಳಿ ಅಂದರೆ ಲಕ್ಷ್ಮಿ ಥರ ನೋಡ್ತಾರೆ. ಸೊ ಅಂಥದ್ದು ನಾವು ಒಬ್ಬರಿಗೆ ಕೊಟ್ಟು, ನೀವೇ ಆಗಲಿ ಯಾರು ಎಕ್ಸ್ಚೇಂಜಿಗೆ ಕೊಡೋಕ್ಕೆ ಬರ್ತಾರೋ, ನಿಮಗೇನಾದರೂ ನಾವು ಬೇರೆ ಯಾರಾದರೂ ಯೂಸ್ ಮಾಡಿರೋದು, ಅವರು ಒಂದು ಫಂಕ್ಷನ್ಗೆ ಯೂಸ್ ಮಾಡಿರ್ತಾರೋ ಇಲ್ಲ ಏನೋ ಮಾಡಿರ್ತಾರೆ, ಅಂಥದ್ದು ನಿಮಗೆ ಕೊಟ್ಟರೆ ನಿಮಗೆ ಒಪ್ಕೆನಾ? ಇಲ್ಲ ಸರ್, ಆಗಲ್ಲ. ಹೆಂಗೆ ಸರ್? ನಾನು ಕೇಳ್ತಾ ಇರೋದು ವ್ಯೂವರ್ಸ್ನ, ಯಾರು ನೋಡ್ತಾ ಇದ್ದಾರೆ ಅವ್ರನ್ನ ಕೇಳ್ತಾ ಇದ್ದೀನಿ. ಅಂಥದ್ದು ನಿಮಗೆ ಕೊಟ್ಟರೆ ಅದನ್ನು ನೀವು ಮತ್ತೆ ಕತ್ತಿಗೆ ಹಾಕ್ಕೊತೀರಾ? ಅದು ತಪ್ಪಲ್ವಾ? ನಾವು ಆ ಥರ ಕೊಡೋದು ನಮ್ದು ತಪ್ಪಲ್ವಾ? ಅದು ಹೆಂಗೆ ಕೊಡೋಕ್ಕಾಗತ್ತೆ? ಸೊ ಮೇಯ್ನ್ ರೀಸನ್ ಒಂದು ಸತಿ ತೊಗೊಂಡು ಹೋದ್ಮೇಲೆ ನಾವು ಏನು ಹೇಳಿದ್ದೀವಿ, ನೀವು ಇಲ್ಲಿಂದ ತೊಗೊಂಡು ಹೋದ ಕೂಡಲೇ ಮನೆಗೆ ಹೋದ್ಮೇಲೆ ನಿಮಗೆ ಇಷ್ಟ ಆಗಿಲ್ಲ, ದೊಡ್ಡವ್ರಿಗೆ ಯಾರಾದರೂ ಇಷ್ಟ ಆಗಿಲ್ಲ, ವೇರ್ ಮಾಡಬೇಡಿ,
ನೀವು ಯೂಸ್ ಮಾಡಿದರೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಾವು ವಾಪಸ್ ತೊಗೊಳ್ಳಲ್ಲ. ಸೊ ವೇರ್ ಮಾಡಲಾರ್ದಂಗೆ ತೊಗೊಂಡು ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ತೀವಿ. ಒಂದೇ ದಿನ, ಅದು ಕೂಡ ನೀವು ಇಮಿಡಿಯೇಟಾಗಿ ಫೋನ್ ಮಾಡಿ ಹೇಳಿ ನೆಕ್ಸ್ಟ್ ಡೇ ಬಂದು ತೊಗೊಂಡು ಹೋಗ್ಬಿಡ್ಬೇಕು. ಫಂಕ್ಷನ್ ಮುಗಿಸ್ಕೊಂಡು ಒಂದು ವಾರ ಇಟ್ಕೊಂಡು ಒಂದೇ ಸತಿ ಹಾಕ್ಕೊಂಡಿದ್ವಿ, ಎರಡೇ ಸತಿ ಹಾಕ್ಕೊಂಡಿದ್ವಿ, ಇದು ರೀಸನ್ನೇ ಅಲ್ಲ. ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ನೀವೆಲ್ಲ ನಾನು ಹೇಳ್ತೀನಿ, ಪ್ಲೀಸ್ ಆ ಥರ ಕೇಳಬೇಡಿ. ಓಕೆನಾ? ಓಕೆ ಸರ್. ಸೈಕಲ್ ಚೈನ್ ಸುಮಾರು ದಿನ ಆಗೋಯ್ತು ಸರ್ ಇದು. ಸೈಕಲ್ ಚೈನು, ಡಬಲ್ ಲೈನು, ಲಕ್ಷ್ಮಿ, ಎಲ್ಲ ಲಕ್ಷ್ಮಿನೇ. ಇದರಲ್ಲಿ ಏನು ಸಪ್ರೇಟಾಗಿ ತೋರಿಸೋದಿಲ್ಲ, ಎಲ್ಲ ಒಂದೇ ಡಿಸೈನು. ಉದ್ದ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಯಾವ್ದು ಬೇಕೋ ಅದು ತೊಗೋಬೋದು. ಇದರಲ್ಲಿ ಸಿಂಗಿಲ್ ಲೈನ್ ಕೂಡ ಇದೆ. ಬೈ ಚಾನ್ಸ್ ಈ ಸಿಂಗಿಲ್ ಲೈನು ಖಾಲಿ ಆಯಿತು ಅಂದರೂ ಕೂಡ ಇದರಲ್ಲಿ ಲಕ್ಷ್ಮಿ ತೆಗೆದುಬಿಟ್ಟು ಸಿಂಗಿಲ್ ಲೈನ್ ಹುಕ್ ಹಾಕಿ ಕೊಟ್ಬಿಡಿ, ಯಾರು ಕೇಳಿದ್ರು ಕೊಡಿ. ಸ್ಟೋನ್ ಮೋಪು ಕೇಳ್ತಾರೆ. ಸೊ ನಾವೇನು ಮಾಡೋಣ ಅಂದರೆ ಈ ಮೋಪುಗಳು ತೋರಿಸಿ. ಆಲ್ರೆಡಿ ನಮ್ಮ ಹತ್ರ ಇದ್ದಾವೆ, ಸ್ಟೋನ್ ಮೋಪ್ಗಳು ಇದ್ದಾವೆ. ಆ್ಯಂಡ್ ಈ ಥರ ಫ್ಯಾನ್ಸಿಯಲ್ಲಿ ಹಾಕ್ಕೊತಾರೆ, ಹಾಕ್ಕೊಡಿ. ಏನಿಲ್ಲ, ಒಂದು 2 ರಿಂಗ್ ಜಾಸ್ತಿ ಇರುತ್ತೆ, ಅದು ಹಾಕಿದ್ರೂ ಏನು ನಿಮಗೇನು ಅದು ಗೊತ್ತಾಗೋದು ಕೂಡ ಇಲ್ಲ. ಈ ಥರ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಡಿ. ಅಷ್ಟೇ, ನೋ ಪ್ರಾಬ್ಲಮ್. ನೀವು ಇದನ್ನು ಸೆಟ್ ಮಾಡೋದು ನಿಮಗೆ ಗೊತ್ತಾಗಿರ್ಬೇಕು ಅಷ್ಟೇ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕೇಳಿ, ನಾನು 1-2 ಸೆಟ್ ಮಾಡಿ ಕೊಡ್ತೀನಿ. ಆಮೇಲೆ ಹಂಗೂ ಇದು ಬಂದ್ಬಿಟ್ಟಿದೆ ನೋಡಿ, ಎಲ್ಲ ಮೋಪ್ಗಳು ರೆಡಿ ಇದ್ದಾವೆ. ಇದಕ್ಕೆ ಏನು ಹಾಕಬೇಕು ಅಂತ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ನಾವು ಡಿಸೈಡ್ ಮಾಡೋ ಒಳಗಡೆ ಯಾರಿಗಾದ್ರೂ ಬೇಕಂದರೆ ಹಿಂಗೆ ಕೊಟ್ಬಿಡ್ತೀವಿ. ನಾವು ಡಿಸೈಡ್ ಮಾಡಿದ ಮೇಲೆ ಏನೋ ಒಂದು ಹಾಕಿ ಇಡ್ತೀವಿ, ಆವಾಗ ಬೇಕಾದರೂ ತಗೋಬೋದು. ಹಾಕಿದ ಮೇಲೆ ಅದನ್ನು ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೆ ಮೊದಲೇ ತೋರಿಸ್ಬಿಡ್ತಾ ಇದ್ದೀವಿ. ಎಲ್ಲ 2 ಇದ್ದಾವೆ, ಡಬಲ್ ಅಂದರೆ ಈ ಕಡೆ ಒಂದು 2 ಕಡೆನೂ ಬರುತ್ತೆ, 2 ಕಡೆನೂ ಬರೋ ಥರ ಮಾಡಿದ್ದೀವಿ. ಇಲ್ಲ ನಮಗೆ ಒಂದೇ ಕೊಡಿ ಅಂದರೆ ಒಂದು ಬೇಕಾದರೂ ತಗೋಬೋದು, ನೋ ಪ್ರಾಬ್ಲಮ್. ಎಲ್ಲ ಕ್ಲೀನಾಗಿ ತೋರಿಸ್ಬಿಡಿ. ಇದು ಮೋಪ್ಗಳು ಏನೇನಿದ್ದಾವೆ ಎಲ್ಲ ತೋರಿಸ್ಬಿಡಿ. ಓಕೆನಾ? ಆಯಿತು. ಆಮೇಲೆ ಸರ್ ಸೈಕಲ್ ಚೈನ್ ತೋರಿಸ್ತೀರಿ, ಮಾಂಗಲ್ಯ ಚೈನ್ ಸರ್ ಇಲ್ಲಿದೆ ಅಲ್ಲ ನೋಡಿ, ಇದು ಮಾಂಗಲ್ಯ ಚೈನ್ ಅಂತಾರೆ ಇದನ್ನು. ಸರ್ ಎರಡೇ ಸರ್, ಸದ್ಯಕ್ಕೆ 2 ಇದೆ. ಇದು 4 ಇದೆ. ಇದು ವಿ ಚೈನ್, ಇದು ಕೂಡ ಮಾಂಗಲ್ಯ ಚೈನೇ. ಇದು ಹ್ಯಾಂಡ್ ಮೇಡ್ ಇರೋದ್ರಿಂದ ಸ್ಟಿಫ್ ಆಗಿರುತ್ತೆ. ನೀವು ಹಾಕ್ಕೊಂಡ್ರೆ 2 ದಿನ ಹಾಕ್ಕೊಂಡ್ರೆ ಟೈಟ್ ಆಗಿಬಿಡುತ್ತೆ, ಲೂಸ್ ಆಗಿಬಿಡುತ್ತೆ ಇದು. ಸೊ ಸದ್ಯಕ್ಕೆ 6 ಇದ್ದಾವೆ. ಬರುತ್ತೆ, ಈ ವಾರದಲ್ಲಿ ಬರುತ್ತೆ, ರೆಡಿ ಆಗ್ತಾ ಇದೆ. ಅವರು ವೈಷ್ಣೋದೇವಿಗೆ ಹೋಗ್ಬಿಟ್ಟಿದ್ದಾರೆ 10 ದಿನ ಫ್ಯಾಮ್ಲಿ ಜೊತೆ, ಅದರಿಂದ ಅದೆಲ್ಲ ಲೇಟ್ ಆಗಿಬಿಟ್ಟಿದೆ. ಆಮೇಲೆ ಇದು ಸೆಟ್ಟು ಬರೀ ಆ್ಯಂಟಿಕ್ ಜ್ಯುವೆಲ್ರಿಯಲ್ಲೆಲ್ಲ ಈ ನಾರ್ಮಲ್ ಪ್ಲೇನು ಲೈಟ್ ವೆಯ್ಟಲ್ಲಿ ಕೂಡ ಸೆಟ್ಟು ನೋಡಿ. ಇದು 16.5 ಗ್ರಾಮು, ಇದು ಬಂದು 37 ಗ್ರಾಮು, ಅಂದರೆ ಎಲ್ಲ ಸೇರಿ ಒಂದು 55 ಗ್ರಾಮ್. 55 ಗ್ರಾಮ್ಗೆ ಹಾರ ಪ್ಲಸ್ ನೆಕ್ಲೆಸ್ 2 ಬಂದಿದೆ. ನಮಗೆ ಹಾರ ಮಾತ್ರ ಕೊಡಿ ಅಂದರೆ ಹಾರನೂ ಕೊಡ್ತೀವಿ, ಇಲ್ಲ ನೆಕ್ಲೆಸ್ ಸಮೇತ ಕೊಡಿ ಅಂದರೆ ನೆಕ್ಲೆಸ್ ಸಮೇತ ಕೂಡ ಕೊಡ್ತೀವಿ, ಇಲ್ಲ ಬರೀ ನೆಕ್ಲೆಸ್ ಕೊಡಿ ಅಂದರೆ ನೆಕ್ಲೆಸ್ ಕೂಡ ಕೊಡ್ತೀವಿ. ನೋ ಪ್ರಾಬ್ಲಮ್, ಯಾವ್ದು ಬೇಕಾದರೂ ತೊಗೋಬೋದು, ನಿಮ್ಮ ಕನ್ವೀನಿಯೆಂಟು. ಓಕೆನಾ? ಇದು ಕೂಡ ಎಲ್ಲ ತೋರಿಸ್ಬಿಡಿ. ಎಷ್ಟು ಒಂದು 10-12 ಏನೋ ಇದೆ. ಇದು ಇನ್ನೂ ಬರೋದಿದೆ. ಇವಾಗ ಈ ನೆಕ್ಲೆಸ್ಗಳು ಬಂದಿದ್ದಾವಲ್ವ, ಈ ನೆಕ್ಲೆಸ್ಗಳು ಎಷ್ಟು ಮೊನ್ನೆ ಬಂದಿರೋದು 70 ಬಂದಿದ್ದಾವೆ, ಅದಕ್ಕೆ ಮುಂಚೆ 55. ಅಷ್ಟು ಹಾರನೂ ಬರುತ್ತೆ. ಕೆಲಸದಲ್ಲಿದೆ, ನಡೀತಾ ಇದೆ. ನೆಕ್ಲೆಸ್ ರೆಡಿ ಆಯಿತು ಅಂತ ಫಸ್ಟ್ ನೆಕ್ಲೆಸ್ ತೊಗೊಂಡು ಬಂದು ಹಾಕ್ಬಿಟ್ಟಿದ್ದೀವಿ, ಅಷ್ಟರೊಳಗಡೆ ಹಾರ ಕೂಡ ಬರುತ್ತೆ. ಓಕೆನಾ? ಪೆಂಡೆಂಟ್ಗಳು ಅಲ್ಲಿ ಜಾಗ ಸಾಲಿಲ್ಲ ಅಂತ ಇಲ್ಲಿ ಹಾಕಿದ್ದಾರೆ. ಒಂದು ಸತಿ ತೋರಿಸ್ಬಿಡಿ, ಯಾವ ಪೆಂಡೆಂಟ್ ಬೇಕು ಚೂಸ್ ಮಾಡ್ಕೋಬೋದು. ಆಮೇಲೆ ಇದು ತುಂಬ ಹೊಸ ಐಟಮು, ನೋಡೋಕ್ಕೆ ಸ್ವಲ್ಪ ಸಿಮಿಲರ್ ಅಂದರೆ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಿಮಗೆ ತುಂಬ ಚೇಂಜಸ್ ಇದ್ದಾವೆ, ಎಲ್ಲ ಕಲರ್ಸಲ್ಲಿ ಇದೆ. ಇಲ್ಲಿ ನೋಡಿ, ಇದಕ್ಕೆ ನೀವು ಈ ಬೀಡ್ಸಲ್ಲಿ ಕೂಡ ಬಾಲ್ಸ್ ಕೊಟ್ಟಿದ್ದೀವಿ. ಇದು ಸಿಲ್ವರು ವಿತ್ ಗೋಲ್ಡ್ ಪ್ಲೇಟೆಡ್ ಬಾಲ್ಸು ಇಲ್ಲಿ ಕೊಟ್ಟಿದ್ದೀವಿ. ಡಿಫ್ರೆಂಟ್ ಸೈಜಸ್ಸು ಕೊಟ್ಟಿದ್ದೀವಿ, ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಕೊಟ್ಟಿದ್ದೀವಿ. ಇದಕ್ಕೆ ನೀವು ಹಿಂಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಒಂದು ಪೆಂಡೆಂಟು. ಇದಕ್ಕೆ ನಾವೇನಾದರೂ ಪೆಂಡೆಂಟ್ ಅಟ್ಯಾಚ್ ಮಾಡ್ಕೊತೀವಿ ಅಂದರೆ ಪೆಂಡೆಂಟು ರಿಮೂವಬಲ್. ಇಲ್ಲಿ
ಯಾವ ಪೆಂಡೆಂಟ್ ಬೇಕಾದರೂ ನಿಮಗೆ ಹಿಂದ್ಗಡೆ ಬಾಲಾಜಿ ಹುಕ್ ಇರೋ ಪೆಂಡೆಂಟು ನೀವು ಯಾವ್ದು ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಪೆಂಡೆಂಟು ಯಾವ್ದು ಬೇಕಾದರೂ ನೀವು ತೆಗಿಬೋದು, ಹಾಕ್ಕೋಬೋದು. ಓಕೆ, ಹಿಂಗೆ ಬೇಕಾದರೂ ಹಾಕ್ಕೋಬೋದು. ಆ್ಯಂಡ್ ಇದರಲ್ಲಿ ತುಂಬ ಇದ್ದಾವೆ, ತುಂಬ ಬೇರೆ ಬೇರೆ ಕಲರ್ಸ್ ಇದ್ದಾವೆ, ಬೇರೆ ಬೇರೆ ಡಿಸೈನ್ಸ್ ಇದ್ದಾವೆ. ಗುಂಡಲ್ಲಿ ಕೂಡ ಬೇರೆ ಬೇರೆ ಗುಂಡು ಇದ್ದಾವೆ. ಇದರಲ್ಲಿ ಮತ್ತು ಮೇಲ್ಗಡೆ ಕೂಡ ಸೈಜ್ ವೈಸು ಚಿಕ್ಕ ಚಿಕ್ಕ ಬಾಲ್ಸ್ ಇದ್ದಾವೆ. ಈ ಥರ ಬಾಲ್ಸ್ ಯಾಕೆ ಸರ್ ಕಸ್ಟಮರ್ ಕೊಡ್ತಾ ಇಲ್ಲ? ತುಂಬ ಡಿಮ್ಯಾಂಡ್ ಇದೆ ಮಾತ್ರ ಬಾಲ್ಸ್. ಡಿಮ್ಯಾಂಡ್ ಇದೆಯಾ? ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಸರ್ ಯಾರು? ಕಸ್ಟಮರ್ಸು ಎಷ್ಟು ಕೇಳ್ತಾರೆ? ಅವರು 2 ಗುಂಡು ಕೊಡಿ, 4 ಗುಂಡು ಕೊಡಿ ಅಂದರೆ ಅದನ್ನು ನಾವು ಏನು ಮಾಡೋಕ್ಕಾಗತ್ತೆ? ಇಲ್ಲ ಸರ್, 100 ಗುಂಡು ಮಿನಿಮಮ್ 100 ಬೇಕಂದರೆ ಕೊಡಿ. ಫಿಕ್ಸ್ ಮಾಡೋದು? ಹಾಂ, ಫಿಕ್ಸ್ ಮಾಡಿ. ಓಕೆ, ಮಿನಿಮಮ್ 100, ಮಿನಿಮಮ್ ಯಾವ ಸೈಜ್ ಬೇಕಂದ್ರೂ ಮಿನಿಮಮ್ 100 ಕೊಡಿ ಅಂದರೆ ಕೊಟ್ಬಿಡಿ. ಓಕೆ. 2, 3 ಅದು ಏನಾಗುತ್ತೆ ಅಂದರೆ ಅದು ನಮಗೆ ಲೆಕ್ಕಾಚಾರ ಸಿಗಲ್ಲ. ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳ್ತೀವಿ. 100 ಗುಂಡು ನೀವು ತಗೊಳ್ಳೋರು ಇದ್ದಾರೆ ಅಂದರೆ ನಾನು 1000 ಗುಂಡು ಮಾಡಿರ್ತೀನಿ. ಯಾಕೆಂದರೆ ಅದನ್ನು ನಾರ್ಮಲಿ ಮಾಡಿಸೋದೇ 500 ಗುಂಡು ಅಷ್ಟಕ್ಕೆ. ಯಾಕೆಂದ್ರೆ ಇದು ಗುಂಡು ಮಾಡೋರು ಏನು ಡಿಮ್ಯಾಂಡ್ ಗೊತ್ತಾ? ಅದು ಗೊತ್ತಾಗಲ್ಲ. ಅದೇ ಅದಕ್ಕೆ ಬೇಕು ನಮಗೆ ಒಂದು 100 ಗುಂಡು ಇಲ್ಲ 500 ಗುಂಡು ಕೊಡಿ ಅಂದರೆ ಕೊಡಿ, ಏನು ಪರವಾಗಿಲ್ಲ. ಯಾಕೆಂದರೆ ನಮಗೆ ಕೂಡ ಜಾಸ್ತಿ ಕ್ವಾಂಟಿಟಿ ಮಾಡಿದರೆ ನಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ, ಕಡಿಮೆ ಕ್ವಾಂಟಿಟಿ ಮಾಡಿದರೆ ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ಓಕೆ. ಸರ್, ಈ ಪರ್ಲಲ್ಲಿ ಐಟಮ್ ತುಂಬ ಜನ ಕೇಳ್ತಾರೆ ಸರ್, ಮೋಪ್ ಹಾಕೋದು 3 ಎಳೆ 2 ಎಳೆ ಅಂತ. ಹೌದಾ? ಹೌದು ಸರ್. ಅಲ್ಲಿದೆ, ನೀವು ವಿಡಿಯೋ ಕಟ್ ಮಾಡಿ ಮತ್ತೆ ನೀವು ಇದೆಲ್ಲ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಕೊಡ್ತೀನಿ. ಬಾಕ್ಸಲ್ಲಿದೆ ಎಲ್ಲ ಕೂಡ, ಅದು ಕೂಡ ವಿಡಿಯೋ ಇವತ್ತೇ ಕೊಟ್ಬಿಡೋಣ. ಓಕೆ ಸರ್. ಏನು ಕೇಳ್ತಾ ಇದ್ರಿ ಆವಾಗಲೇ? ಮುತ್ತಿನ ಸರ. ಹೌದು ಸರ್. ಓಕೆ. ಪೆಂಡೆಂಟು ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾವು ಜಸ್ಟ್ ಇದಕ್ಕೆ ನಿಮಗೆ ತೋರ್ಸೋಕ್ಕಂತ ಪೆಂಡೆಂಟ್ ಹಾಕಿರೋದು. ಪೆಂಡೆಂಟು ಇಷ್ಟೊಂದು ಪೆಂಡೆಂಟ್ಸ್ ಇದ್ದಾವೆ. ಆಮೇಲೆ ಇಲ್ಲಿ ನೋಡಿ ಇನ್ನೂ ಪೆಂಡೆಂಟ್ಸ್, ಬೇರೆ ಬೇರೆ ಥರನೂ ಪೆಂಡೆಂಟ್ಸ್ ಇದ್ದಾವೆ. ಈ ಥರ ಪೆಂಡೆಂಟು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಈ ಥರ ಕೊಕ್ಕೆ ತಾಯ್ತಿ ಪೆಂಡೆಂಟು ಆ್ಯಕ್ಚುಲಿ ಅದು ನಿಮ್ಮ ಇಷ್ಟ, ಯಾವ್ದು ಬೇಕಾದರೂ ತೊಗೋಬೋದು. ನೋಡಿ, ಸ್ಟೋನ್ ಪೆಂಡೆಂಟ್ ಇದೆ, ರೆಡ್ ಆ್ಯಂಟಿಕ್ ಪೆಂಡೆಂಟ್ ಇದೆ, ಇದರಲ್ಲಿ ಸ್ಟೋನ್ ಪೆಂಡೆಂಟ್ಸ್ ಇದ್ದಾವೆ. ಯಾವ ಪೆಂಡೆಂಟ್ ಬೇಕಾದರೂ ಕೂಡ ನೀವು ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಈ 2 ಪೀಸ್ ನಾವು ಸಪ್ರೇಟಾಗಿ ಇಟ್ಟಿರ್ತೀವಿ. 2 ಪೀಸು ಒಂದಲ್ಲ, ನೋಡಿ ಎಷ್ಟಿದ್ದಾವೆ ನೋಡಿ, ಇಷ್ಟೊಂದು. ಅದು ಕೂಡ ಎಲ್ಲ ಸೈಜು ನೋಡಿ, ಇದು ಎಷ್ಟು ಉದ್ದ ಇದೆ ನೋಡಿ, ಇದು ಫುಲ್ ಲೆಂತು. ಇದರಲ್ಲಿ ಶಾರ್ಟ್ ಲೆಂತು. ಓಕೆ, ಇದರಲ್ಲಿ ಎಲ್ಲ ಇದೆ. ಎಲ್ಲ ಒಂದು ಸತಿ ತೋರಿಸ್ಬಿಡಿ ಎಷ್ಟೆಷ್ಟು ಲೆಂತ್. ಇದರಲ್ಲಿ ಆ್ಯಕ್ಚುಲಿ ಒಂದೊಂದು ತೋರಿಸಿದ್ರೆ ಎಲ್ಲ ಒಂದೇ ಡಿಸೈನ್ ಇರುತ್ತೆ, ಏನಂದರೆ ಬರೀ ಲೆಂತ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಅದೇ ಕೆಲಸದಿಂದ ತೋರಿಸ್ಬೇಕು ಅಂದರೆ ನೋಡಿ, ಈ ಥರದ್ದು 3 ಲೈನ್ ಈ ಸತಿ ವಿತೌಟ್ ಪೆಂಡೆಂಟ್ ಕೂಡ ಕೊಡ್ತಾಯಿದ್ದೀವಿ. ಸೊ ಇದು ಕೂಡ ಅವೈಲಬಿಲಿಟಿ ಇದೆ, ತುಂಬ ಇದ್ದಾವೆ. ಒಂದು 7-8 ಪೀಸ್ ಇದೆ. ಇನ್ನು 3 ಲೈನ್ದು ಇದೇ ವರ್ಕಲ್ಲಿದೆ, ಅಂದರೆ ಪೆಂಡೆಂಟ್ ಹಾಕೋದು. ಇವಾಗೆಲ್ಲ ಕೂಡ ಇಲ್ಲಿ 2 ಲೈನ್ಸ್ ಕೊಟ್ಟಿದ್ದೀವಿ. ಇಲ್ಲೊಂದು 3 ಲೈನ್ ಇದೆ, 1-2 ಇದೆ. ಇಲ್ಲಿ ಇನ್ನೂ ಇದೆ, ಅದು ಕೂಡ ಸಿಗುತ್ತೆ ನಿಮಗೆ, ಇನ್ನೂ ಇದೆ, ನೋ ಪ್ರಾಬ್ಲಮ್. ಅದೇನೆಂದರೆ ಉದ್ದ ಕಡಿಮೆ ಇದೆ ಅಂತ ಇಟ್ಟಿದ್ದೀವಿ. ಇನ್ನು ಸ್ವಲ್ಪ ಲೆಂತು ಜಾಸ್ತಿ ಮಾಡಿ ಅದು ಕೂಡ ಕೊಡ್ತೀವಿ. ನೋಡಿ, ಡಬಲ್ ಕಲರ್ ಕೂಡ ಬಂದಿದೆ. ಕೆಳಗಡೆ ಮೇಲೆ ರೆಡ್ಡು, ಇಲ್ಲಿ ಗ್ರೀನು, ಈ ಥರ. ಸೊ ಇದಕ್ಕೆ ಈ ಪೆಂಡೆಂಟ್ ಪರ್ಫೆಕ್ಟ್ ಸೆಟ್ ಆಗಿದೆ. ರೆಡ್ ಗ್ರೀನು ಕೆಳಗಡೆ ಕೂಡ ರೆಡ್ ಗ್ರೀನು ಕರೆಕ್ಟಾಗಿದೆ ನೋಡಿ. ಸೊ ಅವಾಗವಾಗ ಆ ಥರ ಸೆಟ್ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಕ್ಲೀನಾಗಿ ಸೆಟ್ ಆಗಿದೆ. ರೆಡ್ಡು ಮುತ್ತು ಸುಮ್ಮನೆ ಹಾಕಿರೋದೆ. ಇದು ಬೇಕು ಅಂದರೆ ಇದನ್ನೇ ತೊಗೋಬೇಕಂದ್ರೆ ತೊಗೋಬೋದು. ಇನ್ನೂ ವೆಯ್ಟು ಯಾವುದು ನಾವು ಚೆಕ್ಕೆ ಮಾಡಿಲ್ಲ, ಜಸ್ಟ್ ಪಾಲಿಶಿಂದ ಬಂತು. ಆವಾಗಲೇ ಇವ್ರು ಕೇಳಿದ್ದಾರೆ ಅಂತ ಇವಾಗ ನಾನು ಹಂಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ವೆಯ್ಟು ಸಮೇತ ನಿಮಗೆ ಸೋಮವಾರ ಅಪ್ಡೇಟ್ ಆಗುತ್ತೆ, ಗ್ರೂಪಲ್ಲಿ ಅಪ್ಡೇಟ್ ಆಗುತ್ತೆ. ಆಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಗ್ರೂಪ್ ಲಿಂಕ್ ಕೊಟ್ಟಿರ್ತೀವಿ. ಆಮೇಲೆ ನಮ್ಮ ಅಂಗಡಿ ಲೊಕೇಶನ್ನು ಕೊಟ್ಟಿರ್ತೀವಿ, ಫೋನ್ ನಂಬರು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀವಿ. ಗ್ರೂಪ್ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದರೆ ಗ್ರೂಪಿಗೆ ಜಾಯಿನ್ ಆಗ್ತೀರಾ. ಬೈ ಚಾನ್ಸ್ ಮೋಸ್ಟ್ಲಿ ಅದು ಫುಲ್ ಆಗಿರಲ್ಲ, ಆಗಿದೆ ಅಂದರೆ ಶಾಪ್ ನಂಬರ್ ಮೇಲ್ಗಡೆ ಕೊಟ್ಟಿರೋ ನಂಬರ್ ಇದೆಯಲ್ವ, ಆ ನಂಬರಿಗೆ ನೀವು ಮೆಸೇಜ್ ಹಾಕಿದರೆ ಇನ್ನೊಂದು ಗ್ರೂಪ್ ಲಿಂಕ್ ಕೊಡ್ತೀವಿ. ಯಾಕೆಂದರೆ ತುಂಬ ಇದ್ದಾವೆ ನಮ್ಮದು ಗ್ರೂಪ್ಸ್ ಅಂತೂ ತುಂಬ ಇದ್ದಾವೆ. ಯಾವುದು
ಅದು ಯಾವುದರಲ್ಲಿ ಖಾಲಿ ಇದೆ ಆ ಥರ ಗ್ರೂಪ್ದು ಲಿಂಕ್ ಕೊಡ್ತಾ ಇರ್ತೀವಿ ನಾವು. ಸೊ ಆ ಯಾವ ಬೇರೆ ಗ್ರೂಪಲ್ಲಿ ಎಲ್ಲೋ ಒಂದು ಕಡೆ ಜಾಯ್ನ್ ಆಗ್ಬೋದು. ಯಾವ ಗ್ರೂಪಲ್ಲಿ ಜಾಯ್ನ್ ಆದರೂ ಕೂಡ ಒಂದೇ, ಎಲ್ಲ ಗ್ರೂಪಲ್ಲಿ ಒಂದೇ ಪೋಸ್ಟ್ ಬರುತ್ತೆ, ಒಂದೇ ಫೋಟೋ ಬರುತ್ತೆ, ಒಂದೇ ಅಪ್ಡೇಟ್ ಬರುತ್ತೆ. ಒಬ್ಬೊಬ್ಬರು 3-4 ಗ್ರೂಪಲ್ಲಿ ಇದ್ದರೂ ಕೂಡ ಮತ್ತೆ ಜಾಯ್ನ್ ಆಗ್ತಾ ಇರ್ತೀರ, ಏನು ಬೇಕಾಗಿಲ್ಲ. ಬಟ್ ಬೈ ಚಾನ್ಸ್ ನೀವು ಅವೆನ್ಯೂ ರೋಡ್ ಗ್ರೂಪಲ್ಲಿ ಇದ್ದೀರಾ ಅಂದರೆ ಮಲ್ಲೇಶ್ವರಮಲ್ಲಿ ಇಲ್ಲ ಅಂದರೆ ಅದರದ್ದು ಜಾಯಿನ್ ಮಾಡ್ಕೊಳ್ಳಿ, ಇಲ್ಲ ಬೇರೆ ಬ್ರ್ಯಾಂಚದು ಬೇಕಂದರೆ ಜಾಯಿನ್ ಮಾಡ್ಕೊಳ್ಳಿ. ಒಂದು ಬ್ರ್ಯಾಂಚದು ಎಷ್ಟು ಗ್ರೂಪ್ ಇದ್ದರೂ ಕೂಡ ಒಂದೇ. ನಮ್ಮದು ಆಲ್ಮೋಸ್ಟ್ 18 ಗ್ರೂಪ್ ಇದೆ ಇಲ್ಲಿ ಅವೆನ್ಯೂ ರೋಡಲ್ಲಿ. ಸೊ ಎಲ್ಲ ಗ್ರೂಪಲ್ಲಿ ಬರುತ್ತೆ, ಎಲ್ಲದರಲ್ಲೂ ಕೂಡ ನಿಮಗೆ ಒಂದೇ ಬರುತ್ತೆ, ಸೇಮ್ ಟು ಸೇಮ್ ಬರುತ್ತೆ. ಗ್ರೂಪ್ ಜಾಯ್ನ್ ಆದರೆ ಇದರದ್ದು ಪ್ರೈಸ್ ಸಮೇತ ಫೋಟೋಸು ಎಲ್ಲ ಬರುತ್ತೆ. ಆ್ಯಂಡ್ ಗ್ರೂಪಲ್ಲಿ ಇರೋರಿಗೆ ಮೊದಲೇ ಗೊತ್ತು, 2 ದಿನ ಮುಂಚೆನೇ ಗೊತ್ತು ಹೊಸ ವರ್ಷಕ್ಕೆ ಅಂತ 10% ಡಿಸ್ಕೌಂಟ್ ಕೊಡ್ತಾ ಇರೋದು. ಸೊ ನಿಮಗೆ ಇವಾಗ ಗೊತ್ತಾಗುತ್ತೆ ಈ ವಿಡಿಯೋ ನೋಡೋರಿಗೆ. ಅದಕ್ಕೆ ಗ್ರೂಪಲ್ಲಿದ್ದರೆ ನಿಮಗೆ ಏನೇ ಇದ್ದರೂ ಕೂಡ ಹೊಸದು ಅಪ್ಡೇಟ್ಸು ಗ್ರೂಪಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಆಮೇಲೆ ಇಷ್ಟು ಇವತ್ತು. ಇನ್ನೂ ತುಂಬ ಇದೆ ತೋರಿಸೋದು, ಇದು ಬರೀ ಹೊಸದು ಮಾತ್ರ, ನಿನ್ನೆ ಇವತ್ತು ಬಂದಿರೋದು ಮಾತ್ರ ನಾನು ಇವತ್ತು ತೋರಿಸಿರೋದು. ರೆಗ್ಯುಲರ್ ಆಗಿ ವಿತ್ ಪ್ರೈಸು ನಮ್ಮ ಕಲಾ ಮೇಡಮ್ ಅವರು ನಿಮಗೆ ಪ್ರೈಸಸ್ ಸಮೇತ ವಿಡಿಯೋ ಕೊಡ್ತಾ ಇರ್ತಾರೆ. ಅವರು ನಿಮಗೆ ಎಲ್ಲ ಡೀಟೇಲ್ಸಿಂದ ಆ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಸೊ ವಿಡಿಯೋಸ್ನ ಸಪೋರ್ಟ್ ಮಾಡಿ ಆ್ಯಂಡು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿದರೆ ಏನಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್.